ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಸಂತಶ್ರೀರಂಗಪೃಥ್ವೀಶ ಚರಣತ್ರಾಣಶೇಖರಾಘ ಜಯಂತಿ ಭುವನತ್ರಾಣ ಪದಪಂಕಜರೇಣವಘ ಭರತಾಯ ಪರಂ ನಮೋऽस्तु ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜಾಂ ಯದುಪಜ್ಞವಶೇಷತಃ ಪೃಥಿವ್ಯಾಂ ಪ್ರಥಿತೋ ರಾಘವ ಪಾದುಕಾ ಪ್ರಭಾವಘ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ. ಸ್ವದ್ಗುರುಭ್ಯೋ ನಮಃ. ಸ್ವಾಮಿ ದೇಶಿಕರ ಪಾದುಕಾಶಾಸ್ತ್ರದಲ್ಲಿ ಇಂದ್ರನೀಲ ಪದ್ಧತಿ, ಇದು 20ನೆಯ ಅಧ್ಯಾಯ. ಇದರಲ್ಲಿ ಇಂದ್ರನೀಲ ಅಂದರೆ ನೀಲರತ್ನಗಳು. ಆ ನೀಲರತ್ನಗಳ ಕಾಂತಿಯನ್ನು ವಿಷಯವಾಗಿ ತಗೊಂಡಿದ್ದಾರೆ ಸ್ವಾಮಿ ದೇಶಿಕರು. ಪಾದುಕಾದೇವಿಯಲ್ಲಿ ಹುದುಗಿಸಿಟ್ಟಿರುವಂತಹ ನೀಲರತ್ನಗಳು, ಅದರ ಕಾಂತಿ, ಅದರ ಕಿರಣ, ಅದರ ಪ್ರಕಾಶ, ಅದು ಯಾವ ರೀತಿ ಒಂದು ವಿಷಯವನ್ನು ತಿಳಿಸುತ್ತೆ, ಪರಮಾತ್ಮನ ವೈಭವವನ್ನು ಅನ್ನೋದನ್ನು ಇದರಲ್ಲಿ ವರ್ಣನೆ ಮಾಡ್ತಾರೆ ಸ್ವಾಮಿ ದೇಶಿಕರು. ಅದರಲ್ಲಿ ಮೊದಲನೇ ಶ್ಲೋಕ, ಹರಿಣಾಹರಿ ನೀಲೈಶ್ಚ ಪ್ರತಿಯತ್ನವತೀಂ ಸದಾ ಅಯತ್ನಲಭ್ಯ ನಿರ್ವಾಣ ಆಶ್ರಯೇ ಮಣಿಪಾದುಕಾಂ. ಇಂದ್ರನೀಲಮಣಿಗಳು ಪಾದುಕೆಯಲ್ಲಿ ವಿಶೇಷವಾಗಿ ಪ್ರಕಾಶವನ್ನು ಕೊಡ್ತಾ ಇದೆ. ಅದರಂತೆಯೇ ಶ್ರೀರಂಗನಾಥ ಯಾವಾಗಲೂ ಪಾದುಕೆಗಳ ಮೇಲೆ ವಿಜಯ ಮಾಡಿಸಿ ಎಲ್ಲ ಕಾಲದಲ್ಲೂ ಅವರು ಯಾವ ಒಂದು ಆಸ್ಥಾನಕ್ಕೆ ಅವನ ಅಂತಃಪುರದಿಂದ ಹೊರಡಬೇಕು, ಎಲ್ಲ ಆಸ್ಥಾನಕ್ಕೆ ಬರಬೇಕಾದ್ರೆ ಪಾದುಕೆಯನ್ನು ಧಾರಣೆ ಮಾಡಿಕೊಂಡೇ ಬರೋದು. ಅದರಿಂದ ಪಾದುಕೆ ಇಲ್ಲದೆ ಒಂದು ಹೆಜ್ಜೆ ನೋಡೋದಿಲ್ಲ ರಂಗನಾಥ, ಯಾವಾಗಲೂ ವಿಜಯ ಮಾಡಿಸಿರ್ತಾನೆ. ಆದ್ದರಿಂದ ರಂಗನಾಥನು ಮತ್ತು ಇಂದ್ರನೀಲ ಮಣಿಗಳು ಪಾದುಕೆಗಳಿಗೆ ಸದಾ ಅಲಂಕಾರವಾಗಿದೆ. ಪರಮಾತ್ಮನಿಗೆ ಅಲಂಕಾರವಲ್ಲ, ಪಾದುಕೆಗೆ ರತ್ನಾಲಂಕಾರ ಅಲ್ಲ, ಎರಡಕ್ಕೂ ಅಲಂಕಾರವಾಗಿದೆ ಅಲ್ಲ. ಈಗ ಪಾದುಕೆ, ಅದಕ್ಕೆ ಅವ್ರು ಹೇಳ್ತಾರೆ ಇದರಲ್ಲಿ ಇಂದ್ರನೀಲಮಣಿಗಳು ಪಾದುಕೆಗಳಿಗೆ ಸರ್ವದಾ ಅಲಂಕಾರ. ಪರಮಾತ್ಮನೂ ಇದ್ದಾನೆ, ರಂಗನಾಥನೂ ಮೇಲೆ ಇದ್ದಾನೆ. ಸೊ ಪಾದುಕೆ, ಯಾರು ಇಂತಹ ಪಾದುಕೆಗಳನ್ನು ಸೇವೆ ಮಾಡ್ತಾರೋ ಅವರಿಗೆ ಯಾವ ಕಷ್ಟವೂ ಇಲ್ಲದೆ ಅಯತ್ನ ಲಾಭ ನಿರ್ವಾಣ, ಪ್ರಯತ್ನವಿಲ್ಲದೇನೆ ಮೋಕ್ಷ, ಮುಕ್ತಿ ಸಿಗತ್ತೆ ಅಂತ. ಅಂತಹ ಮಹಿಮೆಯುಳ್ಳ ಪಾದುಕೆಯನ್ನು ನಾನು ಸೇವಿಸ್ತೀನಿ, ಶರಣಾಗತಿ ಮಾಡ್ತೀನಿ ಪಾದುಕೆಯಲ್ಲಿ. ಮೊದಲನೇ ಶ್ಲೋಕ ಯಾವಾಗಲೂ ಮಂಗಳ ಶ್ಲೋಕ, ಪ್ರಪತ್ತಿ. ಸ್ವಾಮಿ ದೇಶಿಕರಿಗೆ ಎಲ್ಲ ಪದ್ಧತಿಯಲ್ಲೂ ಮೊದಲನೇ ಶ್ಲೋಕದಲ್ಲಿ ಶರಣಾಗತಿ ಮಾಡ್ತಾರೆ. ಸೇವೆ ಮಾಡ್ತೀನಿ, ಭಜಿಸ್ತೀನಿ, ಪ್ರಪತ್ತಿ ಮಾಡ್ತೀನಿ ಅಂತಾರೆ. ಅನ್ನೋದು ಬೇರೆ ಪದವನ್ನು ಯೂಸ್ ಮಾಡಿ. ಆಶ್ರಯೇ ಮಣಿಪಾದ, ಆಶ್ರಯಿಸ್ತೀನಿ. ಸಮಾಶ್ರಯಣ, ಆಶ್ರಯ ಆದರೆ ಸದಾ ಜೊತೆಯಲ್ಲಿರುವಂಥದ್ದು. ಪರಮಾತ್ಮನ ಜೊತೆ, ಪರಮಾತ್ಮ ಪಾದುಕೆ ಜೊತೆಯಲ್ಲಿದ್ದಾಳೆ. ಅಂತಹ ಪಾದುಕೆಯನ್ನು ಸ್ವಾಮಿ ದೇಶಿಕರು ಆಶ್ರಯಿಸ್ತೀನಿ. ಅದರಿಂದ ಅದೇ ಗತಿ. ಆಚಾರ್ಯನೇ ನಮಗೆ ಸರ್ವಸಿದ್ಧ, ಸರ್ವ ಯಾವಾಗಲೂ ಅವರೇ ಜೊತೆ ಅನ್ನೋದನ್ನು ಹೇಳ್ತಾರೆ. ರಂಗನಾಥನು, ರಂಗನಾಥ ಪೆರುಮಾಳ್, ಇದೇನು ಇದು ಆಳ್ವಾರುಗಳ ಪಾಶುರಗಳು ತುಂಬ ದಿವ್ಯವಾದಂಥದ್ದು. ದಿವ್ಯ ಅರುಳಿ ಚಯ್ಯಲ್ ಅಂತ ಕರಿ, ದಿವ್ಯ ಸೂರಿಗಳವರು, ನಿತ್ಯ ಸೂರಿಗಳು, ದಿವ್ಯ ಸೂರಿಗಳು. ಆ ದಿವ್ಯ ಸೂರಿಗಳು ಈ ಪ್ರಪಂಚದಲ್ಲಿ ಬಂದು ಪರಮಾತ್ಮನ ಒಂದು ಅಭಿನವ ದಶಾವತಾರವಾಗಿ ಬಂದು ಆಳ್ವಾರುಗಳು ಪಾಶುರಗಳನ್ನು ಕೊಟ್ಟರು. ಒಂದೊಂದು ಪಾಶುರನೂ ಒಂದೊಂದು ವೇದ ಮಂತ್ರ, ದಿವ್ಯವಾದದ್ದು. ಅದರಿಂದ ದಿವ್ಯ ಅರುಳಿಚ್ಛೆಯಲ್ಲ ಅಂತಲೇ ಹೇಳಬೇಕಾದ್ರು, ದಿವ್ಯವಾದದ್ದು. ಪರಮಾತ್ಮನ ಯಾಥಾತ್ಮ ಜ್ಞಾನವನ್ನು ಕೊಡುವಂಥದ್ದು ಪಾಶುರಗಳು. ಅಂತಹ ಪಾಶುರಗಳು, ಅದರಲ್ಲೂ ಮುಖ್ಯವಾಗಿ ಎಲ್ಲ ಆಳ್ವಾರುಗಳಿಗೂ ಆತ್ಮವಾಗಿರುವಂಥ ನಮ್ಮ ಆಳ್ವಾರವರ ತಿರುವಾಯ್ಮೊಳಿಯಂತೂ ಭಗವದ್ ವಿಷಯವೇ. ಅಂತಹ ಭಗವದ್ ವಿಷಯ ಆ ಪಾಶುರಗಳು ಪರಮಾತ್ಮನಿಗೆ ಅಲಂಕಾರ. ಹೇಗೆ ಪುಷ್ಪ, ವೇದ ಪುಷ್ಪ ಮಂತ್ರ ಅಂತ ಸಮರ್ಪಣೆ ಮಾಡ್ತಾರೋ, ಇದು ದ್ರಾವಿಡ ವೇದ ಮಂತ್ರ ಪುಷ್ಪ. ಅದಕ್ಕೇನೆ ಶಾತುಮೊರೆಯಲ್ಲಿ ಸ್ವಾಮಿ ರಾಮಾನುಜರು ಶಿತ್ತಂಗಾಲೆ ವಂಗಕ್ಕಡಲೆ ಎನ್ನುವಂಥ 2 ಪಾಶುರವನ್ನು ಸಮರ್ಪಣೆ ಮಾಡಿಬಿಟ್ರು. ಪ್ರತಿನಿತ್ಯ ಏನು ಹೇಳ್ತಾ ಇದ್ರು ಅದು 2 ಪಾಶುರ ಹೇಳಲೇಬೇಕು. ಅದು ಮಂತ್ರ ಪುಷ್ಪ ಪರಮಾತ್ಮನಿಗೆ ಪ್ರತಿನಿತ್ಯ ಕೊಡುವಂಥದ್ದು. ಅದು ಅಲಂಕಾರವಾಗಿದೆ. ಅಂತಹವರ ಯಾರು ಈ ಪಾಶುರಗಳನ್ನೆಲ್ಲ ಅನುಭವಿಸಿ
ಪರಮಾತ್ಮನನ್ನು ಅದರಿಂದ ತಿಳ್ಕೊಂಡು ಸದಾ ಅವನ ಜೊತೆಯಲ್ಲಿರ್ತಾರೋ ಅಂಥವರ ಪಾದಾರವಿಂದಗಳನ್ನು ನಾವು ಆಶ್ರಯಿಸಿದರೆ ಮುಕ್ತಿ ಸುಲಭ. ಸೊ ಆಚಾರ್ಯ ಪ್ರತಿಪತ್ತಿ ಅಥವಾ ಭಾಗವತ ಪ್ರತಿಪತ್ತಿ, ಆಚಾರ್ಯ ಭಕ್ತರ ಪ್ರತಿಪತ್ತಿ ಏನಿದ್ರೂ ಮುಕ್ತಿ ಸುಲಭವಾಗಿ ಸಿಗತ್ತೆ. ಆದರೆ ಅದರಲ್ಲಿ ಸಂಪೂರ್ಣವಾದ ಪರಮ ವಿಶ್ವಾಸ, ನಿಜವಾದ ಪ್ರೇಮ ಬೇಕು, ನಿಜವಾದ ಭಕ್ತಿ ಬೇಕು. ಸುಮ್ಮನೆ ಹೇಳಿದ್ದಾರೆ ಅಂತ ಮಾಡಿದ್ರು ಪ್ರಯೋಜನ, ಅದು ಬರಬೇಕು ಒಳಗಡೆ ಅಂತ. ಅದು ಬರಬೇಕಾದ್ರೆ ನಮಗೆ ಆಚಾರ್ಯರ ಅನುಗ್ರಹ ಬೇಕು. ಅದು ಆಚಾರ್ಯರಲ್ಲಿ ಪ್ರತಿಪತ್ತಿ ಬರಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು. ಭಗವಂತನನ್ನು ನಾವು ದರ್ಶನ ಮಾಡಬೇಕು ಅಂದರೆ ಆಚಾರ್ಯ ಕಟಾಕ್ಷ ಬೇಕು. ಆಚಾರ್ಯ ಸಂಕಲ್ಪ ಮಾಡದೇ ಇದ್ರೆ ಭಗವಂತನ ದರ್ಶನ ಇಲ್ಲ, ಅದು ಬೇಕಾಗೂ ಇಲ್ಲ. ಉದ್ರಕವಿ ಆಳ್ವಾರ್ತಾರ, ಅವ ಚೊನ್ನಾನುಟ್ಟು ನಾ ಪಡ್ರೆ இல்லைன்னா இல்லை. என் ஆச்சாரியர் சொன்னால் பெருமாளையே நீ செவிக்கேன்னு நான் செவிக்கிறேன், இல்லைன்னா இல்லை, இல்லைன்னா ಅವಳೇ ಪೆರುಮಾಳ್ ಅಂತ. ಇದರಲ್ಲಿ ಈ ಒಂದು ನೀಲಿ ರತ್ನಗಳ ಕಾಂತಿ, ಆ ಕಾಂತಿಯನ್ನು ಈಗ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರತಿಯತ್ನವತಿ ಅಯತ್ನ ಲಭ್ಯ ನಿರ್ಮಾಣ. ಅದರಿಂದ ಪ್ರತಿಯತ್ನ ಅಂದರೆ ಇಲ್ಲಿ ಅಲಂಕಾರ, ಜೊತೆಯಲ್ಲೇ ಇದ್ದು ಅಲಂಕಾರ ಉಳ್ಳದ್ದು. ಅಯತ್ನ ಲಭ್ಯ ಅಂದರೆ ಯಾವ ಒಂದು ಪ್ರಯತ್ನವಿಲ್ಲದೆ, ಕಷ್ಟವಿಲ್ಲದೆ ಸುಲಭವಾಗಿ ಮುಕ್ತಿ ಸಿಗತ್ತೆ ಪಾದುಕಾದೇವಿಯನ್ನು. ಅದರಲ್ಲೂ ಹರಿಣೀಲೈಶ್ಚ, ನೀಲಿ ರತ್ನಗಳಿಂದ ಅಲಂಕೃತವಾದಂಥ ಪಾದುಕೆ. ನೀಲಿ ರತ್ನ ಅದಕ್ಕೆ ಅಲಂಕಾರ ಪಾದುಕೆಗೆ. ಇನ್ನೊಂದು ರಂಗನಾಥ ನೀಲಿ ರತ್ನ, ಅವನೇ ಬರೀ ರತ್ನಗಳು ಯಾವಾಗಲೂ ಸದಾ ಜೊತೆ ಇರುವಂಥ ಪಾದುಕೆ. 682 ಹರಿರತ್ನಮರೀಚಯಸ್ತವೈತೆ ನವನೀಲೀರಸ ನಿರ್ವಿಶೇಷ ವರ್ಣಾಗ ಶ್ರುತಿಮೂರ್ತನಿ ಶೌರಿಪಾದರಕ್ಷೆ ಫಲಿತಾನುದ್ಭವ ಪೇಶಜಂ ಭಜಂತಿ ಭವಂತಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಹರಿರತ್ನ. ಹರಿ ಅಂದರೆ ನೀಲಿ, ನೀಲಿಕಲ್. ಅದರಲ್ಲಿ ಇರುವಂಥ ಇಂದ್ರನೀಲ ಮಣಿಗಳ ಕಾಂತಿ, ಇದು ಇಂದ್ರನೀಲ ಪದ್ಧತಿ ಅಂತಲೇ ಕೊಟ್ಟಿದ್ದಾರೆ ಹೆಸರು. ಈಗ ಈ ಕಾಂತಿ ಏನು ಮಾಡುತ್ತೆ, ಅದನ್ನು ನೋಡಿದರೆ ಸ್ವಾಮಿ ದೇಶಿಕರಿಗೆ ಒಂದು ಕಲ್ಪನೆ, ಎಲ್ಲ ಕಲ್ಪನೆ. 30 ಶ್ಲೋಕಗಳು ಆ ಕಾಂತಿಯೇ ಅವರಿಗೆ ವಿಷಯವಾಗಿರೋದ್ರಿಂದ ಅದು ಹೇಗಿದೆ ಅಂತಂದರೆ ನೀಲಿಯ ರಸವನ್ನು ಲೇಪನ ಮಾಡಿದಂತೆ ಕಾಣುತ್ತಾ ಇದೆ. ನೀಲಿ ರಸ ಎಲ್ಲಿ ಸಿಗುತ್ತೆ? ದ್ರಾಕ್ಷಾರಸ, ಅದು ತಾನೇ ಆಗಿರೋದು ನೀಲಿ ರಸ. ಅದೇನು ಅಂತಂದರೆ ಇಲ್ಲಿ ನಮಗೆ ಸಾಮಾನ್ಯವಾದದ್ದು, ಆದರೆ ಸ್ವಾಮಿ ದೇಶಿಕರಿಗೆ ಹಾಗಿಲ್ಲ. ಇಲಿ ರಸ ಅದನ್ನು ರೇಪ, ಅದು ವೇದ ಎನ್ನುವಂಥ ಸ್ತ್ರೀಯರ, ವೇದಗಳು ಸ್ತ್ರೀ ಶ್ರುತಿ, ಆ ಸ್ತ್ರೀಗಳ ತಲೆಯ ಕೂದಲು ಎಲ್ಲ ಪೂರ್ತಿ ತುಂಬಿದೆಯಂತೆ. ಅದು ಸರಿಯಾಗಿರೋದಕ್ಕೆ ಬಿಳಿ ಆಗೋಗಿದೆಯಂತೆ. ಯಾವುದು? ಶ್ರುತಿ ಸಿವಂತ, ಶ್ರುತಿಗಳು ಎನ್ನುವಂತಹ ಸ್ತ್ರೀಗಳ ತಲೆ ಕೂದಲು ನೆರೆತು ಬಿಟ್ಟಿದೆ, ಬೆಳಗಾಗ್ಬಿಟ್ಟು. ಈಗ ಅದಕ್ಕೆ ಒಂದು ಲೇಪನ ಮಾಡಿಕೊಳ್ಳಿ, ಅಡ್ಡೈ. ಅದಕ್ಕೋದ್ರೆ ಅದಕ್ಕೆ ಔಷಧಿ ಎನ್ನುವಂತೆ ಇಂದ್ರನೀಲ ರತ್ನಗಳಿಂದ ಪಾದಕ್ಕೆ ಕಂಗೊಳಿಸ್ತಾ ಇದ್ದಾಳೆ. ಅದು ಆನಂದಮಯವಾದ ಭಗವಂತನನ್ನೂ ಕೂಡ ಏನು ಮಾಡುತ್ತೆ, ಕಲ್ಯಾಣ ಗುಣಗಳನ್ನು ಅತಿಶಯವಾಗಿ ಹಾಡುವಂಥ ಶ್ರುತಿಗಳು. ಆ ಶ್ರುತಿಗಳು ಎಷ್ಟು ಕಾಲವಾದರೂ ಮುಪ್ಪೆ ಬರೋದಿಲ್ವಂತೆ ಅವರು. ಅದರಿಂದ ಯಾವಾಗಲೂ ಹೇಗಿರ್ತಾರೆ, ಇದರ ನೀಲಿ ಕಾಂತಿಯಿಂದ ಯಾವಾಗಲೂ ಲೇಪನ ಮಾಡಿಕೊಂಡೇ ಇರೋಂಥ ಇದೆ ಅಂತ ಇದೆ. ನಿತ್ಯ ಯುವತಿಯಾಗಿಯೇ ಅವರು ಇದು ಬಿಡ್ತಾರೆ. ಅದಕ್ಕೆ ಔಷಧಿ ಯಾವುದು ಅಂದರು? ನೀಲಿ ಮಣಿಗಳ ಕಾಂತಿ. ಅದಕ್ಕೆ ಔಷಧ. ಇವರೆಲ್ಲ ನಿತ್ಯ ಇದನ್ನು ಹಾಕೊಳ್ಳುವಂಥ ಸಾಮಾನ್ಯ ಜನರು ಅದನ್ನು ಕಪ್ಪು ಮಾಡಿಕೊಳ್ತಾರೆ. ಆದರೆ ಇಲ್ಲಿ ಅದು ಸಾಮಾನ್ಯವಾಗಿಯೇ ಈ ಶ್ರುತಿ ಸುಂದರಿಗಳಿಗೆ ಇದು ಲೇಪನ ಮಾಡಿದಂತೆ ಇದೆ, ನೀಲಿ ರತ್ನಗಳ ಕಾಂತಿ. ಅದರಿಂದ ಯಾವಾಗಲೂ ನಾವು ಯುವತಿಯರಂತೆ ವೇದಮಂತ್ರಗಳು, ಆದರೆ ಯಾವತ್ತಿಗೂ ಅದು ಕಡಿಮೆ ಆಗೋದಿಲ್ಲ ಅದರ ವೈಭವ ಅಂತ ಅರ್ಥ. ಅಂದರೆ ಆಳ್ವಾರರ ಪಾಶುರುಗಳು ಅದೇ ತರಹ ಪರಮಾತ್ಮನಿಗೆ ಸಮರ್ಪಣೆ ಆಗುತ್ತೆ. ಅದರ ಅರ್ಥವನ್ನು ಇದ್ದಂತೆ ನಾವು ತಿಳ್ಕೋಬೇಕು. ಆ ಪ್ರತಿ ಪದಾರ್ಥವನ್ನು ನೋಡಿ ಅನ್ವಯ ಮಾಡಿ ನಮಗೆ ತೋಚಿದ್ದಂತೆ ಹೇಳಿದ್ರೆ ಮೂರ್ಖತೆ,
ಪೂರ್ವಾಚಾರ್ಯರುಗಳು ಏನು ವ್ಯಾಖ್ಯಾನ ಮಾಡಿದಾರೋ ಅದು ಇದ್ದಂತೆ. ಯಾಕೆಂದರೆ ಅವ್ರಿಗೊಂದು ಶಕ್ತಿ ಕೊಟ್ಟಿದ್ದಾರೆ ವ್ಯಾಖ್ಯಾನ ಮಾಡೋದಕ್ಕೆ. ಎಲ್ರಿಗೂ ಮಾಡೋಕ್ಕಾಗಲ್ಲ, ಎಲ್ರಿಗೂ ಅರ್ಥ ಸ್ಫುರಿಸೋದಿಲ್ಲ ಒಳಗಡೆ. ಅದರಿಂದ ಆ ಅರ್ಥಗಳನ್ನು ಇದ್ದದ್ದು ಇದ್ದಂತೆ ತಿಳ್ಕೊಂಡ್ರೆ ಅದು ನಿಜವಾಗಲೂ ತಿಳ್ಕೊಂಡವರು, ಅದರಿಂದ ಉಪನಿಷತ್ತುಗಳು ಅದನ್ನು ನಂಬಿರುವಂಥವ್ರು ಯಾವ ರೀತಿಯೂ ಕೊರತೆಯೂ ಇರೋದಿಲ್ಲ. ಯಾವಾಗಲೂ ಯೌವನ ಯುವಕ ಇದ್ದೇ ಇರುತ್ತೆ ಅಂತಾರೆ. ಹೇಗೆ ಶ್ರುತಿ ಸುಂದರಿಗಳಿಗೆ ಯೌವನದಿಂದಲೇ ಕೂಡಿರುವಂತೆ, ತಲೆ ಕೂದಲು ಬೆಳಿಗ್ಗೆ ಆಗದೇ ಇರುವಂತೆ ಇರುತ್ತೋ ಆ ರೀತಿ ಅಂತ ಇಲ್ಲಿ ಹೇಳಿದ್ದಾರೆ. ಉಪನಿಷತ್ತುಗಳು, ಅದರ ಅರ್ಥಗಳು, ವೇದಾಂತಾರ್ಥಗಳು, ಸ್ವಾಮಿ ಆಳ್ವಾರ್ಗಳು ಹೇಳಿರುವಂತಹ ಅರ್ಥಗಳು, ಯಥಾತ್ವ ಜ್ಞಾನ ತಾನಾಗೇನೆ ಅದು ಉಂಟಾಗುತ್ತೆ. ಲೇಪನ ಮಾಡಿಕೊಂಡ್ರೆ ಯಾವುದರಿಂದ? ಪಾಶರುಗಳಿಂದ ಲೇಪನ ಮಾಡ್ಕೊಳ್ಬೇಕು ನಾವು. ಆಳ್ವಾರವರ, ನಮ್ಮಾಳ್ವಾರವರ ಪೂರ್ತಿ ತಿರುವಾಯ್ಮುಳಿಯ ಸಾರವನ್ನು ತಿಳ್ಕೊಂಡ್ರೆ ಅದು ಖಂಡಿತವಾಗಿ ಅದು ಯೌವನವನ್ನು ಕೊಡುತ್ತೆ. ನಿತ್ಯ ಯೌವನ ಯಾರು? ಶರೀರ ಅದ್ರ ಪಾಡ್ಗದು ಆಗ್ತಾನೆ ಇರುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ನಿತ್ಯ ಯೌವನ ಆಗಬೇಕು. ನಿತ್ಯ ಯೌವನ ಆತ್ಮಕ್ಕೆ, ಮನಸ್ಸಿಗೆ. ಅದು ಯಾವತ್ತಿಗೂ ಅದಕ್ಕೆ ಮುಪ್ಪು ಇದು ಇಲ್ವಲ್ಲ. ಅಲಕೈರಿವ ಬಿಂಬಿತೈ ಶ್ರುತೀನ, ಅದರ ಅರ್ಥ ಪದಾರ್ಥ ನೋಡಿ. ಶೌರಿ ಪಾದರಕ್ಷೆ, ಶೂರಸೇನನ ಮಗನಾದ ಶೌರಿ ಅನ್ನುವಂತಹ ಇದರಲ್ಲಿ ಹುಟ್ಟಿದಂತಹ ಕೃಷ್ಣನ ಪಾದುಕೆ. ಕೃಷ್ಣ ಬೇರೆ ಅಲ್ಲ, ರಂಗನಾಥ ಬೇರೆ. ರಾಮ ಬೇರೆ ಅಲ್ಲ, ರಂಗನಾಥ ಬೇರೆ. ಸೊ ರಂಗನಾಥ ಪಾದುಕೆ ವಿಷಯ. ಆ ಪಾದುಕೆ ಶೌರಿ ಪಾದುಕೆ ಅಂತ ಕರೀತಾರೆ. ನವನೀಲಿ ರಸ ನಿರ್ವಿಶೇಷ ವರ್ಣ, ಹೊಸದಾಗಿ ನೀಲಿಯ ರಸವನ್ನು ಬೇರೆ ಅನಿಸಿಕೊಳ್ಳುತ್ತಂತೆ. ನೀಲಿ ಬಣ್ಣಕ್ಕಿಂತ ಹೊಸದಾಗಿ ಇನ್ನೊಂದು ಬಣ್ಣ ಅಂದರೆ ನೀಲಿ ರಸನೇ. ನೀಲಿ ರತ್ನದಿಂದ ಬೇರೆ ಬರೋಕ್ಕಾಗಲ್ಲ. ತವ ನಿನ್ನ ಏತೇ ಹರಿರತ್ನ ಮರೀಚಯಸ್ತೆ, ನಿನ್ನ ಹರಿರತ್ನಗಳಿಂದ, ನೀಲಿ ರತ್ನಗಳಿಂದ ಬರ್ತಾ ಇರುವಂತಹ ಕಾಂತಿ ಎಷ್ಟು ಸುಂದರವಾಗಿದೆಪ್ಪ. ಸಾಮಾನ್ಯ ನೀಲಿ ಕಾಂತಿ ಅಂತ ಇಲ್ಲ, ಸ್ಪೆಷಲ್ಲಾಗಿ ಹೊಸದಾಗಿ ಬಂದಂಥ ಕಾಂತಿ ಅಂತ ಇದೆ ಕಾಂತಿಗಳು. ಅದು ಶ್ರುತಿ ಮೂರ್ಧನಿ, ವೇದಗಳ ತಲೆಯಲ್ಲಿ ಫಲಿತ ಅನುದ್ಭವ. ಫಲಿತ ಅಂದರೆ ಫಲವಾಗಿರುವಂಥದ್ದು, ಹಣ್ಣಾಗಿರುವಂಥದ್ದು, ಬಿಳಿಯಾಗಿರುವಂಥ ಕೂದಲು. ಆ ಕೂದಲಿಗೆ ಭೇಷಜಂ ಭವಂತಿ, ಔಷಧಿ ಆಗ್ತದೆ. ಔಷಧಿ ಆಗ ಸೊ ಮುಪ್ಪು ಅನ್ನೋದು ಬರೋದೇ ಇಲ್ಲ, ಮುಪ್ಪಿಗೆ ಔಷಧಿ ಅಂತ ಅರ್ಥ. ಯಾಕೆಂದರೆ ನಾವು ಮುಪ್ಪು ಬಂದುಬಿಟ್ರೆ ಏನಾಗುತ್ತೆ, ಎಲ್ಲ ಇಂದ್ರಿಯಗಳು ಕಾಣಿಸೋದಿಲ್ಲ. ಕಣ್ಣು ಕಿವಿ ಕಿವಿಡಾಗತ್ತೆ, ಕಣ್ಣು ಕುರುಡಾಗ್ಬಿಡುತ್ತೆ, ಬಾಯಲ್ಲಿ ಬರೋದಿಲ್ಲ. ಎಲ್ಲ ಇದಾದಾಗ ಪರಮಾತ್ಮನನ್ನು ಹೇಗೆ ದರ್ಶನ ಮಾಡೋದು, ಹೇಗೆ ಸ್ತೋತ್ರ ಮಾಡೋದು? ಅದರಿಂದ ಈ ಲೇಪವನ್ನು ಹಚ್ಕೊಳ್ಳಿ, ಔಷಧಿಯನ್ನು ಬರಲ್ಲ ಅಂತ. ಅಲಕೈರಿವ ಬಿಂಬಿತೈ ಶ್ರುತೀನ ಹರಿನೀಲೈ ಸೃಜತಿ ತ್ವಂ ಮುನ್ಮಯೂಕೈಹಿ ಕಮಲಾದಯಿತಸ್ಯ ಪಾದರಕ್ಷೆ ಕರುಣೋ ಧನ್ವತಿ ಶೈವಲ ಪ್ರರೋಗಾನ್. ಇದು ಈ ಪದ್ಧತಿಯಲ್ಲಿ 3ನೇ ಶ್ಲೋಕ. ಇದರಲ್ಲಿ ಸ್ವಾಮಿ ದೇಶಿಕರ ಅನುಭವ. ಪಾದುಕೆಯಲ್ಲಿ ಹೇಳ್ತಾರೆ, ಅಮ್ಮ ನಿನ್ನ ನೀಲರತ್ನದಿಂದ ಬರ್ತಾ ಇರುವಂತಹ ಅದು ಕಾಂತಿ. ವೇದ ಎನ್ನುವಂಥ ಶ್ರುತಿ, ಅದೇ ವೇದ ಶ್ರುತಿನೇ ಕಂಟಿನ್ಯೂ ಮಾಡಿದ್ದಾರೆ. ಶ್ರುತಿ ಅಂದರೆ ಸ್ತ್ರೀಗಳು. ಶ್ರುತಿ ಎನ್ನುವಂಥ ಸ್ತ್ರೀಗೆ, ಅವರಿಗೆ ತಲೆಯ ಕೂದಲು ನಿನ್ನಲ್ಲಿ ಅಂತ ಹೇಳಿದ್ರು. ಆದರೆ ಇದರಲ್ಲಿ ಹೇಳ್ತಾರೆ ಅಲಕ ತ್ವಂ ಬಿಂಬಿತೈಹಿ, ನಿನ್ನಿಂದ ಪ್ರತಿಬಿಂಬವಾದಂಥ, ನಿನ್ನ ನೀಲಿ ಮಣಿಗಳ ಪ್ರತಿಬಿಂಬದಿಂದ ಶ್ರುತೀನ ಅಲಕೈರಿವ, ಅವರ ಮುಂಗುರುಗಳು ಮುಂದುಗಡೆ ಎಲ್ಲ ಬಂದಿರುತ್ತೇನೆ, ಮುಂಗುರುಳು ಅಂತೀವಿ ನಾವಲ್ವಾ, ಆ ಮುಂಗುರುಳುಗಳ ಅಲಕೈಹಿ ಉನ್ಮಯೂಕೈಹಿ, ಅದು ಇನ್ನೂ ಮಯೂಕ ಅಂದರೆ ಕಾಂತಿ. ಉನ್ಮಯೂಕ ತುಂಬ ಉತ್ಕೃಷ್ಟವಾದ ಕಾಂತಿಯಿಂದ, ಹರಿ ನೀಲೈಹಿ ಇಂದ್ರನೀಲಮಣಿಗಳಿಂದ, ಕಮಲಾದಯಿತಸ್ಯ ಮಹಾಲಕ್ಷ್ಮಿಗೆ ನಾಯಕನಾದಂಥ ಶ್ರೀನಾರಾಯಣನಾದ ಕರುಣೋಧನ್ವತಿ, ಕರುಣೆ ಎನ್ನುವಂಥ ಕಡಲಲ್ಲಿ ಶೈವಲ ಪ್ರರೋಗ, ಪಾಚಿಗಳ ಮೊಳಕೆ ಬಂದಂತೆ ಕಾಣುತ್ತದೆ. ಈಗ ಪಾಚಿ ಕೆಲವು ಸತಿ ನೀಲಿ ಹಾಕೊಂಡು ಅದು ಹಸಿರು ಅಂತ ಮಾಡಿದಾರಾಗಲೇ ಹಿಂದಿನ ಪದ್ಧತಿನಲ್ಲಿ. ಈಗ ಪಾಚಿಗಳ ಮೊಳಕೆ ಇನ್ನೂ ಅದು ಪೂರ್ತಿ ಮೇಲೆ ಬಂದಿಲ್ಲ, ಅದು ಬಂದಾಗ ನೀಲಿ ಹಾಕಿ ಹೇಗೆ ಅದು ಮೊಳಕೆ ಬಂದಾಗ ಒಂದೊಂದು ಬಣ್ಣದಲ್ಲಿ ಇರುತ್ತೋ, ಅದರ ಒರಿಜಿನಲ್ ಕಲರ್ ಇರೋದಿಲ್ಲ. ಕೆಲವು ಸತಿ ಬೆಳ್ಳೆ ಕಾಣಿಸುತ್ತೆ, ಕೆಲವು ಸತಿ ಹಳದಿ ಕಾಣಿಸುತ್ತೆ, ಕೆಲವು ಸತಿ ನೀಲಿ ಹಾಕೊಂಡು. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಆಗ ತಾನೇ ನೀಲಿ ಇನ್ನು ಪಾಚಿ ಬೆಳೀತಾ ಇದೆಯಂತೆ.
ಯಾವ ಶೈವ, ಅದಕ್ಕೆ ಅವ್ರು ಏನು ಹೇಳ್ತಾರೆ ಇಲ್ಲಿ, ಪ್ರರೋಗಾನ್ ಶೈವಲ ಪ್ರರೋಗಾನ್ ಕರುಣೋದನ್ಮತಿ, ಕರುಣೆ ಎನ್ನುವಂಥ ಸಾಗರ, ಆ ಸಾಗರದ ಪಕ್ಕಗಳಲ್ಲಿ ಇದು ಬರ್ತಾ ಇದೆ, ಪಾಚಿ ಅಂತ ಮೊಳಕೆ ಬರ್ತಾ ಇರುವಂತೆ ಕಾಣುತ್ತೆ. ಯಾರು ಕರುಣೋದನ್ಮತಿ? ಕರುಣೆ ಎನ್ನುವಂಥ ಸಾಗರ ರಂಗನಾಥ. ರಂಗನಾಥ ಎನ್ನುವಂಥ ಪಾದ, ಅವನ ಪಾದ ಒಂದು ಕಡಲ್, ಅದರ ಸುತ್ತಲೂ ಈ ಮಣಿಗಳ ಕಾಂತಿ ಬಂದ್ಬಿಟ್ಟಿದೆ. ಅದು ಹೇಗೆ ಕಾಣಿಸ್ತಾ ಇದೆ? ಶೈವಲ ಪ್ರರೋಗಾನ, ಪಾಚಿಯ ಮೊಳಕೆಯಂತೆ ಕಾಣಿಸ್ತಾ ಇದೆ. ನೀಲಿ ರಕ್ತದ ಕಾಂತಿ ಅದರಂತೆ ಕಾಣಿಸ್ತಾ ಇದೆ, ಪ್ರತಿಫಲಿಸ್ಬಿಟ್ಟಿದೆಯಲ್ಲ ಅಂತ. ಯಾವುದು? ಆ ಶ್ರುತಿ ಸುಂದರಿಯರುಗಳ ಆ ಮುಂಗುರುಳುಗಳು ಅದರ ಮೇಲೆ ಬಿದ್ದುಬಿಟ್ಟಿದೆ ಇದರ ಕಾಂತಿ. ಎಲ್ಲಿದ್ದಾರೆ ಶ್ರುತಿ ಸುಂದರಿಯರು? ಪರಮಾತ್ಮನ ಅನ್ನ ಸ್ತೋತ್ರ ಮಾಡ್ತಾರಲ್ಲ, ಪಾದಗಳಿಗೆ ತಾನೇ ಪುಷ್ಪ ಸಮರ್ಪಣೆ, ವೇದ ಪುಷ್ಪ, ವೇದ ಪರಿಮಳ. ವೇದ ಸ್ತ್ರೀಗಳೆಲ್ಲ ಅಲ್ಲೇ ಇರ್ತಾರೆ ಯಾವಾಗಲೂ. ಈ ಪಾದಕ್ಕೆ ಅಲ್ಲಿದೆ. ರಂಗನಾಥನ ಎನ್ನುವಂಥ ಸಮುದ್ರವೂ ಅಲ್ಲಿದೆ, ದಯಾಸಾಗರ. ಈಗ ಅದರ ಮೇಲೆ ಬೀಳುತ್ತೆ ಪಾದುಕಾದೇವಿಯ ನೀಲಕಾಂತಿ, ಆ ಶೈವಲ ಇದ್ರ ಮೇಲೆ ಬೀಳುತ್ತೆ, ಶ್ರುತಿ ಸುಂದರಿಯರ ಕೂದಲುಗಳ ಮೇಲೆ. ಅದು ಬಿದ್ದಾಗ ಅದು ಮೊಳಕೆ ಅಂತ ಕಾಣಿಸುತ್ತೆ. ಅರ್ಥ ಆಯ್ತು? ನೀವು ಕಲ್ಪನೆ ಮಾಡಿಕೊಳ್ಬೇಕು. ಸಮುದ್ರದ ಸುತ್ತಲೂ ಇದು ಬೀಚ್, ಅದು ಹೇಳ್ತಿಲ್ವ, ಮರಳು ಇದಿದೆ, ಆ ಮರಳ ಮೇಲೆ ಪಾಚಿ. ಅದು ಹೆಂಗೆ ಬಂದಿದೆ? ಅದು ಈಗ ತಾನೇ ಮೊಳಕೆ ಆಗ್ತಾ ಇರುವಂಥ ಪಾಚಿ ಅಂತೆ ಬ್ಲೂ ಕಲರ್ನಲ್ಲಿ ಕಾಣಿಸುತ್ತೆ ಅಂತ. ಅದು ಪಾಚಿ ನೀರಿನಲ್ಲಿ ಎಲ್ಲ ಇರುತ್ತೆ. ಅದೇನು ಅಳಿಯೋಕ್ಕೆ ಆಗದೇ ಇರುವಂಥ ದಯೆ ಪರಮಾತ್ಮನದ್ದು. ಅವನು ಸಾಗರವನ್ನು ಹೇಗೆ ಮೆಷರ್ ಮಾಡೋಕ್ಕಾಗಲ್ವೋ ಹಾಗೆ ಪರಮಾತ್ಮನ ದಯೆ ಆ ಜೀವಾತ್ಮರಲ್ಲಿ ಅವನ ದಯೆ ರಿಫ್ಲೆಕ್ಟ್ ಆಗುತ್ತೆ. ಇದು ಆಳ್ವಾರ ಹೇಳುವಂಥ ಪರಮಾತ್ಮನ ದಯೆ ಯಾರಲ್ಲಿ? ಜೀವಾತ್ಮನಿಗೆ ಬೇಕಲ್ವಾ? ಅವನೇ ತಾನೆ. ಸ್ವಾಮಿ ದೇಶಿಕರು ಹೇಳೋಗೆ, ನನ್ನಷ್ಟು ದಯೆಗೆ ಪಾತ್ರ ಬೇರೆ ಒಬ್ಬರು ನಿಂಗೆ ಸಿಗೋದಿಲ್ಲ. ಯಾಕಂದರೆ ನಾನು ಅಪರಾಧಗಳ ಚಕ್ರವರ್ತಿ ಅಂದರೆ ಪೂರ್ತಿ ತುಂಬಿಬಿಟ್ಟಿದೆ. ಅಂಥವರಿಗೆ ತಾನೇ ದಯೆ ಪೂರ್ತಿ ಬೇಕು. ಸಾಮಾನ್ಯ ಅಪರಾಧ ಮಾಡಿದವ್ರಿಗೆ ನೋಡದೇ ಇದ್ರೂ ಪರವಾಗಿಲ್ಲ, ಅದ್ರ ಪಾಡ್ಗದು ಏನೋ ಒಂದರಲ್ಲಿ ಹೊಟ್ಟೋಗುತ್ತೆ. ತುಂಬ ಅಪರಾಧ ಮಾಡಿದವ್ರಿಗೇ ಪೂರ್ಣ ದಯೆ ಬೇಕು. ಅದಕ್ಕೆ ನಿನಗೆ ಆಹಾರ ನನ್ನ ಹತ್ರ ಇದೆ. ದಯಾದೇವಿ, ನಿನಗೆ ಸಂಪೂರ್ಣ ಆಹಾರ ನಾನೊಬ್ಬನಲ್ಲೇ ಸಿಗುತ್ತೆ. ನಿನಗೆ ಎಲ್ಲ ಕಡೆಯಿಂದ ನೋಡಬೇಡ, ನಾನೊಬ್ಬನೇ ಪಾತ್ರ. ನಿನ್ನ ಪೂರ್ತಿ ನಿನ್ನ ಆ ಹಸಿವನ್ನು ನಿವಾರಣೆ ಮಾಡಿಬಿಡುತ್ತೆ ನನ್ನ ದಯೆ, ನನ್ನ ಗುಣಗಳು, ಪಾಪಗಳ ರಾಶಿ ಅಂತ ಸ್ವಾಮಿ ದೇಶಿಕರು ಅದನ್ನೇ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್, ಅನಗೈರ್ ಹರಿನೀಲ ಪದ್ಧತೀನ ಪ್ರಥಮಾನೈಹಿ ಮಣಿಪಾದುಕೆ ಮಯೂಕೈಹಿ ಅದರೀ ಕುರುಷೇರತಾಂಗಪಾಣಿಗೆ ಅಮಿತಾಮೂರ್ಧ್ವಮವಸ್ಥಿತಸ್ಯ ಕಾಂತಿಂ. ಅಧರೀ ಕುರುತೆ ಅಮ್ಮ ಪಾದುಕೆ. ಭಗವಂತ ಹೇಗಿದ್ದಾನೆ? ಒಂದು ನೀಲಮಣಿ ಅಂತ ಇದೆ, ಅವನ ರತ್ನ, ನೀಲರತ್ನ. ಕುಲಶೇಖರ ಪೆರುಮಾಳು ಹೇಳುವಾಗ ಕೃಷ್ಣ ಒಂದು ಮಣಿತ ಮುಕುಂದ ಮಾಲೆಯಲ್ಲಿ ಅದನ್ನು ಹೇಳ್ತಾರೆ. ಅವನೊಂದು ನೀಲಮಣಿ, ಅದು ಅವನ ಸಹಜವಾಗಿರುವಂತಹ ಗುಣ. ನಿನ್ನ ನೀಲಕಾಂತಿಯು ಅವನ ಸ್ವಭಾವವು ಒಂದೇ ಸಮಯ. ಆದರೂ ಪಾದುಕೆಯಲ್ಲಿ ಇಂದ್ರನೀಲಮಣಿ ಇದೆಯಲ್ಲ, ಆ ಕಾಂತಿಗಳಿಗಿಂತ ಭಗವಂತನ ಕಾಂತಿ ಸ್ವಲ್ಪ ಕಡಿಮೆನೇ. ಅದರಿ ಕುರಿತೆ ಅಂದರೆ ಗೊತ್ತದೆ, ಕೆಳಗಾಕ್ಬಿಡುತ್ತದೆ. ನಾನೇ ತುಂಬ ಜಾಸ್ತಿ, ನೀನು ಕಡಿಮೆ. ಅದರಿ ಅಂತ ಹೇಳಿದರು. ಊರ್ಧ್ವಂ ಅವಸ್ಥಿತಸ್ಯ ಕಾಂತಿ, ಊರ್ಧ್ವಂ ಅವಸ್ಥಿತಸ್ಯ, ಹೆಚ್ಚಾದಂಥ ಕಾಂತಿ ಉಳ್ಳವನು ರಂಗನಾಥ ಮಣಿ, ನೀಲಮಣಿ. ಆದರೆ ನಿನ್ನ ನೀಲರತ್ನಗಳ ಕಾಂತಿಗಳು ಅದನ್ನು ಕಡಿಮೆ ಮಾಡುತ್ತೆ. ಅದರೀ ಕುರಿ. ಆದರೂ ಪಾದುಕೆಗಳಲ್ಲಿ ಇರುವಂತಹ ಇಂದ್ರ ನೀಲಮಣಿಗಳ ಕಾಂತಿ ಸ್ವಲ್ಪ ಕಡಿಮೆನೇ ಮಾಡುತ್ತೆ ರಂಗನಾಥನ, ಭಗವಂತನ ಕಾಂತಿ. ಅದು ಜಾಸ್ತಿ ಇಲ್ಲ ಅಂತ. ಹೀಗಿರಬೇಕಾದ್ರೆ ಇದು ಏನು, ಯಾವುದರಿಂದ? ನಿನ್ನ ಪ್ರಭಾವ. ರಂಗನಾಥನಿಗಿಂತ, ಅವನ ಪಾದಗಳಿಗಿಂತ ಪಾದುಕೆಗೆ ಪ್ರಭಾವ ಜಾಸ್ತಿ. ಸ್ವಾಮಿ ದೇಶಿಕರ ಪಾದುಕೆ ಯಾರು? ಆಚಾರ್ಯರು. ಅದರಿಂದ ಆಚಾರ್ಯ ಪ್ರಭಾವ ಭಗವಂತನ ಪ್ರಭಾವಕ್ಕಿಂತ ಜಾಸ್ತಿ. ಯಾಕೆಂದರೆ ಭಗವಂತನ ಪ್ರಸಾದ ಆಗಲಿ, ಅವನು ಮಾಡುವಂಥ ಇದಾಗಲಿ ನಮಗೆ ಗೊತ್ತಾಗೋದೇ ಇಲ್ಲ. ಆದರೆ ಆಚಾರ್ಯರ ಕಟಾಕ್ಷದಿಂದ ಉಂಟಾಗುವಂಥದ್ದು ನಮಗೆ ಹೆಂಗೆ ಗೊತ್ತಾಗುತ್ತೆ?
ನೇರ ಕಾಣುತ್ತೆ, ನೇರಾಗಿ ಅದು ಅನುಭವಕ್ಕೆ ಬಂದ್ಬಿಡುತ್ತೆ. ಅವ್ರ ಕಟಾಕ್ಷದಿಂದ ಎಲ್ಲ ಎಷ್ಟು ಚೆನ್ನಾಗಿ ಆಗ್ಬಿಡ್ತು ಗೊತ್ತಾ ಅಂತ ನಾವು ಹೇಳ್ತೀವಿ. ಅವರ ಕಟಾಕ್ಷ ಇದ್ದಿದ್ದರಿಂದನೇ ಇಷ್ಟೊಂದು ನಡೀತಾ ಇದೆ ಅಂತ ಪ್ರತಿ ಕ್ಷಣದಲ್ಲೂ ಗೊತ್ತಾಗತ್ತಲ್ವ. ಅದು ಭಗವಂತ ಏನೋ ಅವನ ಸಂಕಲ್ಪ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. ಆದರೆ ಆಚಾರ್ಯರ ಬಾಯಿನಲ್ಲಿ ಬಂದ್ಬಿಡ್ತೋ ಇಲ್ವೋ, ಅದು ಶತಸಿದ್ಧ ನಡೆದೇ ನಡೆದು. ಅದಕ್ಕೆ ಅವರಲ್ಲಿ ನಾವು ಯಾವತ್ತೂ ಏನೋ ಅಪಚಾರ ಮಾಡ್ತಿತ್ತು. ತುಂಬ ಭಯಭಕ್ತಿಯಿಂದ ಇದ್ದು ಪ್ರತಿಪತ್ತಿಯನ್ನು ಯಾವಾಗಲೂ ಜಾಸ್ತಿ ಮಾಡ್ಕೊಳ್ತಾ ಇದ್ದರೆ ಖಂಡಿತ ನಮ್ಮ ಸುಲಭವಾಗಿ ನಮ್ಮ ಜೀವನ ನಡೆಯುತ್ತೆ. ಯಾವ ತೊಂದರೆಯೂ ಇರೋದಿಲ್ಲ, ಕಷ್ಟನೇ ಪಡಬೇಕಾಗಿದೆ. ಅದು ಮೊದಲು ಸ್ವಲ್ಪ ಕಷ್ಟದಂತೆ ತೋರ್ಬೋದು, ಆದರೆ ಆಮೇಲೆ ಏನನ್ಸುತ್ತೆ, ಸುಖ. ಮೊದಲು ಕಷ್ಟ, ಆಮೇಲೆ ನಿರಂತರ ಸುಖ. ಸ್ವಲ್ಪ ಕಷ್ಟಪಡಬೇಕಲ್ಲ, ಯಾಕೆಂದರೆ ನಮ್ಮ ಮನಸ್ಸು ಅಷ್ಟು ಬೇಗ ಆಚಾರ್ಯ ಪ್ರತಿಪತ್ತಿನಲ್ಲಿ ಹೋಗೋದಿಲ್ಲ, ಪ್ರಥಮ ನಿಷ್ಠೆಯಲ್ಲಿ ಹೊರಟೋಗುತ್ತೆ. ಅದರಿಂದ ಅದನ್ನು ಮಾಡಿಕೊಳ್ಬೇಕು. ನಮ್ಮ ಆಳ್ವಾರ ಪಾಶುರಗಳು ಅದೇ ತರಹ ಭಗವಂತನ ಪ್ರಭಾವವನ್ನು ವರ್ಣಿಸ್ತಾ ಇದೆ, ಆದರೆ ಇವರ ಪ್ರಭಾವ ಇನ್ನೂ ಜಾಸ್ತಿ. ಅದರಿಂದ ಭಗವಂತನನ್ನು ಸಂಪೂರ್ಣವಾಗಿ ಅನುಭವಿಸಿ ಅವರು ಕೊಡೋಕ್ಕೆ ಆಯಿತು. ನಮಗೆಲ್ಲ ಅನುಭವ ಕೊಡ್ತಾ ಇದ್ದಾರಲ್ಲ, ಅನುಭವ ಕೊಡೋದಕ್ಕೆ ಶಕ್ತಿ ಯಾರಿಂದ? ಅವರಿಗೆ ಶಕ್ತಿ ಜಾಸ್ತಿ ಇರೋದರಿಂದ ಪರಮಾತ್ಮನಿಗಿಂತ ಪರಮಾತ್ಮನನ್ನು ತೋರಿಸಿಕೊಡ್ತಾ ಇದ್ದಾರೆ. ಅದರಿಂದ ಯಾರು ನಮಗೆ ಜಾಸ್ತಿ? ಆಳ್ವಾರ್ಗಳು, ಆಚಾರ್ಯರು ಅವರೇ. ಅವರ ಅನುಸಂಧಾನವೇ ನಮಗೆ ಸರ್ವ ವಿಧವಾದ ಶ್ರೇಯಸ್ಸನ್ನು ಕೊಡುವಂಥದ್ದು. ಅದರಿಂದ ಪಾದುಕೆ ಆಳ್ವಾರ್, ಅದರಲ್ಲಿರುವಂಥ ಪಾದುಕೆಯಲ್ಲಿ ನೀಲಿರತ್ನ, ಆಳ್ವಾರಲ್ಲಿ ಅವರ ಸೂಕ್ತಿಗಳು, ಅದನ್ನು ತೋರಿಸಿ. ಚರಣಾವನಿ ಪಾತಿ ಸಖ್ಯ ಕನ್ಯಾ ಹರಿನೀಲತ್ಯುತಿಭಿಸ್ತವಾನುವಿದ್ಧ ವಸುದೇವ ಸುತಸ್ಯ ರಂಗವೃತ್ತೇಗೆ ಯಮುನೇವ ಸ್ವಯಂ ಆಗತಾ ಸಮೀಪಂ. ಆಗತಾ ಸಮೀಪ. ಇಲ್ಲಿ ಅಮ್ಮ ಪಾದುಕಾದೇವಿ ರಂಗನಾಥನ ಪಾದುಕೆಯೇ ಚರಣಾವನಿ, ಪರಮಾತ್ಮನ ಚರಣಗಳನ್ನು ಅವನಿ ರಕ್ಷಣೆ ಮಾಡ್ತಾ ಇರುವಂಥವಳೇ. ಬಾತಿ ಸಖ್ಯ ಕನ್ಯಾ, ನೀನು ಸಖ್ಯ ಕನ್ಯಾ, ಸಖ್ಯಜ ಎನ್ನುವಂತಹ ಬೆಟ್ಟ ಸಖ್ಯಾದ್ರಿ, ನಮ್ಮ ಕರ್ನಾಟಕದ ಸಖ್ಯಾದ್ರಿ ಪರ್ವತದಲ್ಲಿ ಹುಟ್ಟಿದಂಥವಳು. ಅದರಿಂದ ಅವಳ ಕನ್ಯೆ, ಸಖ್ಯಾದ್ರಿಯ ಮಗಳು ಯಾರು? ಕಾವೇರಿ. ಆ ಕಾವೇರಿ ಹರಿನೀಲ ದ್ಯುತಿಭಿಸ್ತವ ಅನುವಿದ್ಧ, ಇಂದ್ರ ನೀಲಮಣಿಗಳ ಕಾಂತಿಗಳಿಂದ ಅನುವಿದ್ಧ ಆವರಿಸಿಕೊಳ್ಳಲ್ಪಟ್ಟಂತಹ ಕಾವೇರಿ. ಸೊ ಇವಾಗ ಪಾದುಕೆಯೆಲ್ಲ ಸಂಚಾರ ಮಾಡಬೇಕಾದ್ರೆ ರಂಗನಾಥನ ಕರ್ಕೊಂಡು ಅದರ ಕಾಂತಿ ಎಲ್ಲೆಲ್ಲೋ ಹೊರಡುತ್ತೋ ಇಲ್ವೋ. ಸೊ ಕಾವೇರಿ ಮೇಲೂ ಬೀಳುತ್ತೆ. ಕಾವೇರಿ ಬಿದ್ದು ಇನ್ನೂ ನೀಲಿ ಆಗಿಬಿಡ್ತಾಳೆ ಪೂರ್ತಿ. ಆ ಬಣ್ಣದಿಂದ ಆವರಿಸಿಕೊಂಡು ರತ್ನಗಳ ಕಾಂತಿಯಿಂದ ತನ್ನ ಸಹಜವಾದಂಥದ್ದು ಕೆಂಪು ವರ್ಣ ಕಾವೇರಿ. ಅದೇನಾಗುತ್ತೆ, ಅದು ಬಿಟ್ಟುಬಿಡ್ತಾಳಂತೆ, ನೀಲವರ್ಣವಾಗಿಬಿಡ್ತಾಳೆ, ಕಾಣಿಸ್ತಾ ಇದ್ದಾಳಂತೆ, ಕೆಂಪು ಇಲ್ಲ. ಯಾತಕ್ಕೆ ಕೆಂಪು ಅಂದರೆ ಅವಳು ಬರ್ತಾ 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 ಮಣ್ಣೆಲ್ಲ ಎತ್ಕೊಂಡು ಬರ್ತಾಳೆ, ಹೊಸ ನೀರು, ಅದು ಕೆಂಪಿಗೆ ಹರಿತಾ ಇರುತ್ತೆ. ಸ್ವಲ್ಪ ನೀರು ಕದಡಿದ್ರೂ ಕೆಂಪಾಗುತ್ತೆ ಅದರಿಂದ. ಆದರೆ ಬಂಡೆಗಳಿರುವಂಥ ಜಾಗದಲ್ಲಿ ಕಾವೇರಿ ತಿಳಿಯಾಗಿದ್ದಾಳೆ, ನೀಲಿ ಬಣ್ಣದಲ್ಲೇ ಇರ್ತದೆ. ಆ ನೀಲಿ ಬಣ್ಣ, ಅದರಿಂದ ನೀಲಿ ರತ್ನ ಕಲ್ಲು ತಾನೆ ಬಂಡೆಗಳು, ಆ ಬಂಡೆಗಳಲ್ಲಿ ಹರಿತಾ ಇದ್ದಾಗ ನೀಲಿ. ಅದೇ ಥರ ಇಲ್ಲಿ ಇದರ ಕಾಂತಿಯಿಂದ ಅದರ ಮೇಲೆ ಬಿದ್ದು ನೀಲಿಯಾಗಿ. ಅದರಿಂದ ಆ ಕಾವೇರಿ, ಅದನ್ನು ನೋಡಿದ್ರೆ ಶ್ರೀರಂಗ ವಿಮಾನದಲ್ಲಿ ಇರುವಂತಹ ರಂಗನಾಥ ಒಂದು ಮಣಿ. ಆ ರಂಗನಾಥ ಬೇರೆ ಯಾರೂ ಅಲ್ಲ, ಅದು ಕೃಷ್ಣ. ಈಗ ನೀಲಿ ಕಪ್ಪು ಬಣ್ಣ ಯಾವ ನದಿಗಿದೆ ಅಂದರೆ ಯಮುನಾ ನದಿಗೆ, ಕೃಷ್ಣ ಅಂತಲೇ ಹೆಸರು. ಯಾತಕ್ಕೆ ಕಪ್ಪಾಗಿ ಬಿಟ್ಟಿದ್ದಾಳೆ? ಕೃಷ್ಣ ಸ್ನಾನ ಮಾಡಿ 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 ಅವನ ಕಂಪೆಲ್ಲವನ್ನು ಕಪ್ಪಾಗಿಬಿಟ್ಟಿದ್ದಾಳೆ ಅಂತಾರೆ ಆಳ್ವಾರ್. ಅದರಿಂದ ಕೃಷ್ಣನ ಹತ್ತಿರಕ್ಕೆ ಮಧುರೆಯಲ್ಲಿ ಹತ್ತಿರ ತಾನಾಗೆ ಬಂದುಬಿಟ್ಟಿದ್ದಾಳಲ್ಲ, ಹತ್ತಿರ ಹರಿತಾ ಇದ್ದಾಳೆ ಕೃಷ್ಣನಿಗೆ ಮಧುರ ಹತ್ತಿರದಲ್ಲಿ. ಆ ಯಮುನೆಯು ತಾನಾಗೇ ಬಂದು ಇಲ್ಲಿ ಹರಿತಾ ಇದ್ದಾಳೇನೋ. ಇವಾಗ ಕಾವೇರಿ ಏನಾದರೂ ಯಮುನೆ ಆಗ್ಬಿಟ್ಟು ಹರಿನೀಲ ರತ್ನಗಳಿಂದ ಬಂದಂತಹ ಕಾಂತಿ ಕಾವೇರಿ ನದಿಯ ಮೇಲೆ ಬಿದ್ದು, ಸಖ್ಯಜ ಅದರ ಮೇಲೆ ಬಿದ್ದು ನೀಲಿ ಬಣ್ಣವಾಗಿ ಯಮುನೇನೇ ರಂಗನಾಥನ ಹತ್ತಿರ ಬಂದು ಹರಿತಾ ಇದ್ದಾಳೇನೋ. ಯಾತಕ್ಕೆ ಅಂದರೆ ಅವನು ಕೃಷ್ಣ ತಾನೆ. ಅದರಿಂದ ವೆಣ್ಣೆಯುಂಡ ವಾಯನ ಅಲ್ಲಿ ಬಂದು ಹರಿತಾ ಇದ್ದಾಳೆ, ಹರಿತಾ ಇರುವಂತೆ ತೋರಿಸ್ತಾ ಇದೆ. ಯಮುನೆಯ ನೀರಿನ ವರ್ಣ ಕಪ್ಪು ಅಂತ ಪ್ರಸಿದ್ಧಿ, ಕೃಷ್ಣ ಅಂತಲೇ ಕರೆಯೋದು.
ಅದರಿಂದ ಇಲ್ಲಿ ಹರಿನೀಲ ಪದ್ಧತಿನ ಅಂತ ಹೇಳಿ ಸಮೀಪಂ ಹತ್ತಿರಕ್ಕೆ ಸ್ವಯಂ ಆಗತ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ. ನಾನು ಕೃಷ್ಣನಿಂದ ದೂರ ಇರೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಬಂದುಬಿಡ್ತೀನಿ ಅಂತ ರಂಗನಾಥನ ಹತ್ತಿರ ಬಂದು ಹರಿತಾ ಇದ್ದಾಳೇನೋ ಅಂತ ದೇಶಿಕ ಭಾವನೆ. ಆ ಸಂದರ್ಭದಲ್ಲಿ ಪಾತಿ ಸಖ್ಯಕನ್ಯೆ ಅವಧೀರಿತ ದೇವತಾಂತರಾಣ ಅನಗೈಸ್ತ್ವಂ ಮಣಿಪಾದುಕೆ ಮಯೂಕೈಹಿ ಹರಿನೀಲ ಸಮುದ್ಭವೈ ವಿದತ್ಸೆ ಹರಿಸಾರೂಪ್ಯಂ ಅಯತ್ನತೋ ಜನಾನ. ಅದೇ ಮೊದಲನೇ ಶ್ಲೋಕದಲ್ಲಿ ಹೇಗೆ ಮುಕ್ತಿ ಸುಲಭವಾಗಿ ಸಿಗತ್ತೆ ಅಂದರು, ಆ ರೀತಿ ಇಲ್ಲಿ ಹರಿಸಾರೂಪ್ಯಂ, ಭಗವಂತನ ಸಾರೂಪ್ಯ ಮೋಕ್ಷ ಸುಲಭವಾಗಿ ಸಿಗತ್ತೆ ಜನಗಳಿಗೆ. ಅಂದರೆ ನಿನ್ನಲ್ಲಿರುವ ಇಂದ್ರನೀಲ ಮಣಿಗಳ ಕಾಂತಿ ಸಹಜವಾದದ್ದು, ಆದರೆ ಎಲ್ಲ ಇತರ ದೇವತೆಗಳಿಗಿಂತಲೂ ಪರಮಾತ್ಮ ಅವನೊಬ್ಬನೇ ಉತ್ತಮೋತ್ತಮವಾದಂಥ ಪರಮಪುರುಷನಾದಂತಹ ದೇವರು ಅಂತ ಎಲ್ಲರೂ ಅವನನ್ನೇ ಧ್ಯಾನ ಮಾಡಬೇಕು. ಯಾಕೆಂದರೆ ಜಗತ್ತಿಗೆ ಕಾರಣಂತೂ ಧ್ಯೇಯ ಅನ್ನತ್ತೆ ಶ್ರುತಿ. ಅದರಿಂದ ಸರ್ವ ಕಾರಣ ಜಗತ್ಕಾರಣನಾದಂಥ ಆ ಪರಮಾತ್ಮ ಒಬ್ಬನನ್ನೇ ಧ್ಯಾನ ಮಾಡು. ಅಂತಹ ಪರಮಾತ್ಮ ಅವನನ್ನು ನೆನೆಸಿ, ಇತರ ಎಲ್ಲ ಬೇರೆ ದೇವತೆಗಳು ಬೇರೆ ಏನೇನೋ ಫಲವನ್ನು ಕೊಡ್ತಾರೆ, ಅದಕ್ಕೆ ಶಕ್ತಿ ಕೊಟ್ಟಿರೋದೇ ಪರಮಾತ್ಮ. ಅದನ್ನು ಬಿಟ್ಟು ಅದರಲ್ಲಿ ಗಮನ ಕೊಡದೆ, ಅದರಲ್ಲಿ ನಮ್ಮ ಮನಸ್ಸನ್ನು ಹರಿಸದೆ, ಯಾವುದಕ್ಕೆ ಆಸೆ ಪಡಬೇಕು, ಜಿಜ್ಞಾಸೆ ಯಾವುದ್ರಲ್ಲಿ ಬರಬೇಕು, ಬ್ರಹ್ಮತತ್ವದಲ್ಲಿ. ಅದನ್ನು ಅರಿತುಕೊಳ್ಳೋದಕ್ಕೆ ಬೇಕು, ಅದನ್ನು ತಿಳ್ಕೊಳ್ಳೋಕ್ಕೆ ಆಚಾರ್ಯ ಕೃಪೆ ಬೇಕು, ಆಚಾರ್ಯ ಸಂಭಾಷಣ ಬೇಕು. ಅದಕ್ಕೆ ಜಿಜ್ಞಾಸೆ ಪಟ್ಟು ಸುಲಭವಾಗಿ ಆ ಪುರುಷೋತ್ತಮನಾದ ಶ್ರೀಹರಿಯ ರಂಗನಾಥ ಹರಿಸಾರೂಪ್ಯ, ಯಾರನ್ನು ನೀನು ಧ್ಯಾನ ಮಾಡ್ತೀಯೋ ಅವರಂತೆ ಆಗ್ತಿ. ಅದರಿಂದ ಆ ಧ್ಯಾನ ಆಸೆ, ಅದು ಧ್ಯಾನ ಮಾಡೋದಕ್ಕೆ ಆಸೆ ಬರಬೇಕಲ್ಲ, ಧ್ಯಾನ ಮಾಡೋದಕ್ಕೆ ಯಾರು ಅಂತ ನಿರ್ಣಯ ಮಾಡ್ಕೊಳ್ಬೇಕಲ್ಲ. ಯಾವ್ಯಾವೋ ದೇವತೆಯನ್ನು ಧ್ಯಾನ ಮಾಡದೆ, ದೇವತೆಗಳಿಗೂ ದೇವಾದಿದೇವನಾದಂಥ ಆದಿದೇವನಾದ ಜಗದ್ಗುರುವಾದಂಥ ಆ ಗುರು ರೂಪದಲ್ಲಿರುವಂಥ ಕೃಷ್ಣನನ್ನೇ ಧ್ಯಾನ ಮಾಡ್ತಾನೆ. ಕೃಷ್ಣ ಕಪ್ಪುಗಿದಾನಲ್ಲ ನೀರು. ಅದರಿಂದ ಅದಂತ ಹೇಳಿದ್ರು, ವಿಧತ್ತೆ ಹರಿಸಾರೂಪ್ಯ ಅಯತ್ನತೋ. ನೀನು ಹಾಗಾದರೆ ಪ್ರಯತ್ನಪಟ್ಟು ಸಾಧನೆಯನ್ನು ಮಾಡಬೇಕಾ, ಧ್ಯಾನ ಮಾಡಬೇಕಾ? ಇಲ್ಲ, ಅವನ ಪ್ರಿಯವಾದವರನ್ನು ನೀನು ಯಾವಾಗಲೂ ನೆನೆಸ್ಕೋತಾ ಇರ್ತೀಯ. ಅದರಿಂದ ಆ ಪ್ರಿಯವನ್ನು, ಆ ಒಂದು ಪ್ರೀತಿಯನ್ನು, ಆ ಒಂದು ಭಕ್ತಿಯನ್ನು ಅವನ ಮೇಲೆ ಇಟ್ಬಿಟ್ರೆ, ಯಾರ ಮೇಲೆ ಇಡ್ತೀಯೋ ಅವರಂತೆ ನೀನು ಆಗ್ತೀಯ ಅಂತ ಹೇಳುವ ಹಾಗೆ. ಅದರಿಂದ ಸುಲಭವಾಗಿ ಪುರುಷೋತ್ತಮನಾದ ಶ್ರೀರಂಗನಾಥನನ್ನು, ಅವನು ಒಂದು ನೀಲಿರತ್ನ, ಆ ನೀಲಿರತ್ನವನ್ನು ಆಶ್ರಯಿಸಿ ನೀನು ಯಾವಾಗಲೂ ಆನಂದದಿಂದ ಇರ್ಬೋದು. ಸಾರೂಪ್ಯ ಅಂದರೆ ರೂಪ ಒಂದೇ, ಸಾಮ್ಯ ರೂಪವನ್ನು ಪಡ್ಕೊಂಡು ಸುಲಭವಾಗಿ ಪರಮಾನಂದವನ್ನು ಅನುಭವಿಸ್ಬೋದು ಅಂತ ನೀಲವರ್ಣ ಉಳ್ಳ ಧನವನ್ನು ಅಯತ್ನತೆ ಶ್ರಮವಿಲ್ಲದೆ ನೀನು ಪಡ್ಕೊಳ್ತೀಯಾ, ಉಂಟು ಮಾಡ್ತೀಯಾ. ಯಾವುದರಿಂದ? ನೀಲಿರತ್ನಗಳ ಕಾಂತಿಯಿಂದ. ನೇತ್ರೇಷು ಪುಂಸಾಂ ತವ ಪಾದರಕ್ಷೆ ನೀಲಾಶ್ಮಭಾಸ ನಿಹಿತಾಂಜನೇಷು ಶ್ರಿಯಾ ಸಮಂ ಸಂಶಿತರಂಗಕೋಶಗ ನಿಧಿಂ ಸ್ವಯಂ ವ್ಯಕ್ತಿಮುಪೈತಿ ನಿತ್ಯಂ. ರಂಗನಾಥ ಎನ್ನುವಂಥ ಒಂದು ನಿಧಿ ಒಳ್ಳೆಯ ಪೆಟ್ಟಿಗೆನಲ್ಲಿದೆ. ರಂಗವಿಮಾನ, ಪ್ರಣವ ವಿಮಾನದಲ್ಲಿ ಒಂದು ರತ್ನ ಅಡಗಿದೆ, ಮಾಲೆ ಮಣಿವಣ್ಣನಾಗಿರುವಂಥ ರತ್ನ, ನೀಲಿ ರತ್ನ. ಅದನ್ನು ರಕ್ಷಣೆ ಮಾಡ್ತಾ ಇರುವಂಥ ಪಾದುಕೆಯೇ. ನಿನ್ನಲ್ಲೂ ನೀಲಿ ರತ್ನಗಳಿದೆ, ನೀನು ನೀಲಿ ರತ್ನವನ್ನು ಧಾರಣೆ ಮಾಡ್ಕೊಳ್ತೀಯ, ರಕ್ಷಣೆ ಮಾಡ್ತೀಯ. ನಿನ್ನಲ್ಲೂ ಒದಗಿಸಿಟ್ಟಿರುವಂಥ ನೀಲಿ ರತ್ನಗಳು ಉಂಟು. ಅದು ಕಾಂತಿಯನ್ನು ಕೊಡುತ್ತೆ. ಯಾವ ಕಾಂತಿ? ರಂಗನಾಥನ ಕಾಂತಿಗಿಂತ ಈ ಕಾಂತಿ ಜಾಸ್ತಿ ಅಂತ ಮುಂಚೆನೇ ಹೇಳಿದ್ದಾರೆ. ಆ ಇಂದ್ರನೀಲ ರತ್ನಗಳ ಕಾಂತಿಯಿಂದ ಪುಂಸಾಂ ನೇತ್ರೇಶು, ಆ ಕಾಂತಿ ಹರಡುತ್ತೆ. ಅದು ಪುಂಸಾಂ, ಮನುಷ್ಯರ ನೇತ್ರ, ಕಣ್ಣುಗಳು. ಆ ಕಣ್ಣುಗಳು ನಿಹಿತಾಂಜನೇಶು, ಅದಕ್ಕೊಂದು ಅಂಜನವನ್ನು ಹಚ್ಚಿಬಿಡುತ್ತಂತೆ. ಯಾವುದನ್ನು? ಕಪ್ಪು ಅಂಜನ. ಆ ಕಪ್ಪು ಏನಕ್ಕೆ ಹಚ್ಕೊಳ್ತೀರಾ? ಕಾಂತಿಗೋಸ್ಕರ, ಕಾಂತಿ ಜಾಸ್ತಿ ಆಗಲಿ, ಕಣ್ಣಿನ ಕಾಂತಿ. ಆದರೆ ಈ ಅಂಜನ ಎಲ್ಲ ಬರೀ ಹೊರಗಿನ ಕಣ್ಣು, ಒಳಗಿನ ಕಣ್ಣಿಗೂ ಒಂದು ಕಾಂತಿ ಬೇಕು. ಒಳಗಿನ ಕಣ್ಣಿನಿಂದ ರಂಗನಾಥನನ್ನು ದರ್ಶನ ಮಾಡೋಕ್ಕೆ ಬೇಕಲ್ಲ. ಅದಕ್ಕೆ ತಾನೇ ಅವರು
ಪರಮಪದ ಸೋಪಾನದಲ್ಲಿ ಅದನ್ನೇ ಹೇಳಿದರು ಫಸ್ಟ್ ಸ್ವಾಮಿ ದೇಶಿಕರು. ಯಾವ ಅಂಜನ ಹಾಕ್ಕೋಬೇಕು, ಭಗವದ್ಧ್ಯಾನ ಸೋಪಾನ. ಅದರಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ರಂಗನಾಥ ಎನ್ನುವಂಥ ಆ ನಿಧಿಯನ್ನು ನೀವು ಕಾಣಬೇಕಾದ್ರೆ ನಿಮ್ಮ ಕಣ್ಣಿಗೆ ಒಂದು ಅಂಜನ ಬೇಕು. ಅದ್ಯಾವುದು? ಅದು ಕಪ್ಪು ಅಂಜನ. ಅದು ಪಾದುಕಾದೇವಿಯ ನೀಲಿ ರತ್ನಗಳ ಕಾಂತಿ. ಅದು ಒಂದು ಅಂಜನವನ್ನು. ಈಗ ಕಳೆದೋಗಿದ್ದ ಸಾಮಾನೆಲ್ಲ ನೋಡಬೇಕು ಅಂತಂದರೆ ಕಣ್ಣಿಗೆ ಇದೇ ಹಾಕ್ಕೊಂಡು ನೋಡ್ತಾರೆ. ಕಪ್ಪು ಅಂಜನವನ್ನು ಒಂದು ವಿಳ್ಯದೆಲೆ ಮೇಲೆ ಹಾಕ್ತಾರೆ, ಕೈಯಲ್ಲಿ ಹಾಕ್ತಾರೆ, ಹಾಕ್ಕೊಂಡು ನೋಡ್ತಾರೆ ಎಲ್ಲಿದೆ ಅಂತ. ಆ ಥರ ಆ ನಿಧಿ ಎನ್ನುವಂಥದ್ದನ್ನು ಹುಡುಕಬೇಡಿ, ಈ ಅಂಜನವನ್ನು ಹಾಕ್ಕೊಳ್ಳಿ, ಸುಲಭವಾಗಿ ಸಿಗತ್ತೆ ಅಂತ. ಅಮ್ಮ ಪಾದರಕ್ಷೆ ತವ ನೀಲರತ್ನಭಾಸ ನೀಲಾಶ್ಮ, ಅಶ್ಮ ಅಂದರೆ ಕಲ್ಲು, ನೀಲಿ ಕಲ್ಲುಗಳ ಕಾಂತಿಯಿಂದ ಪುಂಸಾಂ ನೇತ್ರೇಶು, ಪ್ರಾಣಿಗಳ ಜನಗಳ ನೇತ್ರೇಶು ಕಣ್ಣುಗಳು, ನಿಹಿತಾಂಜನೇಶು, ಏನು ಕಪ್ಪುಗಳನ್ನು ಹಾಕ್ಕೊಂಡು ಬಿಟ್ಟಿದ್ದಾರಂತೆ. ಯಾರು? ಲೋಕದ ಜನಗಳು. ಸಂಶಿತ ರಂಗಕೋಶಕ, ಆ ಪೆಟ್ಟಿಗೆನಲ್ಲಿ ಇರುವಂಥ ರಂಗಕೋಶದಲ್ಲಿರುವಂಥ ರಂಗನಾಥ ನಿಧಿ, ಆ ನಿಧಿಯ ಶ್ರಿಯಾಸಮಂ, ಮಹಾಲಕ್ಷ್ಮಿಯ ಸಮವಾಗಿ ಜೊತೆಯಲ್ಲಿ ನಿತ್ಯಂ ಸ್ವಯಂ ತಾನಾಗಿಯೇ ಪ್ರಕಾಶವಾಗಿ ಉಪೈತಿ, ತಾನಾಗೇ ಅದು ಹೊಂದತ್ತೆ. ಸೊ ಯಾವ ಅಂಜನ ಸಿಗತ್ತೆ? ಪಾದುಕಾದೇವಿ ಎಲ್ಲರ ಕಣ್ಣುಗಳಿಗೆ ತನ್ನ ನೀಲಿ ಕಾಂತಿ ಎನ್ನುವಂತಹ ಕಪ್ಪಿನಿಂದ ಅಲಂಕಾರ ಮಾಡಿಬಿಡ್ತಾಳಂತೆ. ಆ ಅಂಜನ ಏನು ಮಾಡುತ್ತೆ? ಆ ಪೆಟ್ಟಿಗೆಯಲ್ಲಿ ಇಟ್ಟಿರುವಂಥ ನಿಧಿಯಾದ ರಂಗನಾಥನನ್ನು ಸದಾ ನೋಡ್ತಾ ಇರುವಂಗೆ, ಸದಾ ಕಾಣಿಸ್ತಾ ಇರುವಂಥ ಅದು ನಮಗೆ ಅಂಜನ. ನಮ್ಮ ಆಚಾರ್ಯರ ಕಟಾಕ್ಷ, ಆಚಾರ್ಯರ ಕಟಾಕ್ಷ ಎನ್ನುವಂತಹ ಅಂಜನವನ್ನು ಹಚ್ಕೊಂಡ್ರೆ ಭಯಾನೂ ಇಲ್ಲ, ಭಾರನೂ ಇಲ್ಲದೆ ಭಗವಂತನನ್ನು ಸದಾ ದರ್ಶನ ಮಾಡ್ತಾ ಇರ್ಬೋದು. ಅವರ ರೂಪದಲ್ಲಿ, ಅವರ ಒಳಗಡೆ, ಅವರ ಮನಸ್ಸಿನಲ್ಲಿ ಯಾವಾಗಲೂ ಇದ್ದಾರೆ. ಯೋ ನಿತ್ಯ ಅಚ್ಯುತ ಪದಾಂ ಜೇಗ್ಮರುತ್ಮ பூமன்னமாது பொருந்திய மார்பன் புகழ்மலிந்த பாமன்னமாறன் அடிபணிந்து இந்தவன் பல்கலையோர் தாமன்ன வந்த இராமானுஜன் ಚರಣಾರವಿಂದನ್ ನಾಮನ್ನಿವಾಳ ನೆಂಜೇ ಚೆಲ್ಲುவோம் ಅವನ ನಾಮಗಳು. ಅದಕ್ಕೆ ನಮ್ಮಾಳ್ವಾರು ಪರಮಾತ್ಮನನ್ನು ನೆಂಜಿನಲ್ಲಿ ನೋಡ್ತಾ ಇದ್ದಾರೆ. ಆ ನಮ್ಮಾಳ್ವಾರನ್ನು ರಾಮಾನುಜರು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅವರ ಮನಸ್ಸಿನಲ್ಲಿ ಸದಾ ಅವರನ್ನು ನೋಡ್ತಾ ಇದ್ದಾರೆ, ನಮ್ಮಾಳ್ವಾರನ್ನು, ಪರಮಾತ್ಮನನ್ನು. ಈಗ ನಾವೇನು ಮಾಡಬೇಕು? ರಾಮಾನುಜರನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆಳ್ವಾರು ಕಾಣುತ್ತಾರೆ, ಪರಮಾತ್ಮನೂ ಕಾಣುತ್ತಾರೆ. ಸೊ 3 ಜನನನ್ನು ಒಟ್ಟಿಗೆ ನೋಡುವಂಥದ್ದು ಆಚಾರ್ಯರ ಹೃದಯದಲ್ಲಿ. ಆಚಾರ್ಯ ಹೃದಯ, ಅದಕ್ಕೆ ಆಚಾರ್ಯ ಹೃದಯ ಅಂತಾನೆ ವ್ಯಾಖ್ಯಾನಕ್ಕೆ ಹೆಸರಿಟ್ಟಿದೆ. ಆಚಾರ್ಯರು ನಮ್ಮಾಳ್ವಾರ್, ಅವರ ಹೃದಯದಲ್ಲಿರುವಂಥ ಪರಮಾತ್ಮ, ಆ ಪರಮಾತ್ಮನನ್ನು ಹೃದಯದಲ್ಲಿ ಕಂಡು 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 ಅವನ ಸ್ವರೂಪ ರೂಪಗಳನ್ನೆಲ್ಲ ಅನುಭವಿಸಿ, ಅಂಜನ ಹಾಕ್ಕೊಂಡು ಅನುಭವಿಸಿ ಅದನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅವರ ಹೃದಯದಲ್ಲಿ ಏನಿತ್ತು ಅನ್ನೋದು ತಿರುವಾಯ್ಮೊಳಿ ಅದರ ಹೃದಯವನ್ನು ತಿಳ್ಕೊಂಡ್ರೆ, ಅವರ ಹೃದಯವನ್ನು ತಿಳ್ಕೊಂಡ್ರೇ ನಮ್ಮಾಳ್ವಾರ ಹೃದಯ ತಿಳಿದ್ರೆ ಅವರ ಸೂಕ್ತಿಗಳಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ, ನಿಜವಾದ ಅರ್ಥಗಳು ಅಲ್ವ. ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಸ್ಫುರಿಸ್ಬೋದು. ಅದಕ್ಕೆ ಮಿತ್ತಮಂತ ನಿಲ್ಲಿಸೋಕ್ಕಾಗೋದಿಲ್ಲ. ನಮ್ಮಾಳ್ವಾರೇ ನಾಥಮುನಿಗಳಿಗೆ ಕೊಟ್ಟಂತೆ, ನಾಥಮುನಿಗಳಿಗೆ ಯೋಗ ದಶೆಯಲ್ಲಿ ಎಲ್ಲ 4,000 ಹೇಳಿ ವೇದದ ಅರ್ಥಗಳನ್ನೆಲ್ಲ ಅವರಿಗೆ ಎಷ್ಟು ಚೆನ್ನಾಗಿ ಉಪದೇಶ ಮಾಡಿದ್ರಲ್ಲ. ಆ ಥರ ಆಳ್ವಾರು ತಿರ್ಗಾ ಮತ್ತೆ ಯಾರಿಗಾದರೂ ಮಾಡ್ಬೋದಲ್ವ, ಅದು ಗೊತ್ತ. ಅದಕ್ಕೆ ನೇತ್ರೇಶು ಪುಂಸಾಂ ತಪ ನೀಲಾಶ್ಮಭಾಸ ನಿಹಿತ ಅಂಜನೇಶು. ಸೊ ಅದನ್ನು ಓ ಶ್ರೀರಂಗನಾಥನ ಪಾದುಕೆಯೇ ಅಂತ ಹೇಳಿ ಕಣ್ಣಿಗೆ ಇಟ್ಕೊಳ್ಳುವನು. ಯಾರು ಇಟ್ಕೋತಾರೋ, ಅವಳು ಪಾಪ ಇಡಕ್ಕೆ ಕೊಟ್ಟಿದ್ದಾಳೆ ಅಂಜನವನ್ನು, ಆದರೆ ನಾವು ಇಟ್ಕೋಬೇಕಲ್ಲ. ನಾವದನ್ನು ಅಂಜನವಾಗಿ ಇಟ್ಕೊಂಡ್ರೆ ರಂಗನಾಥ ಎನ್ನುವಂತಹ ನಿಧಿಯನ್ನು ಸದಾ ಕಾಲ ನಮ್ಮ ಮನಸ್ಸಿನಲ್ಲಿ ಕಾಣ್ತಾ ಇರ್ಬೋದು, ಒಳಗಿನ ಕಣ್ಣಿನಿಂದ. ಅದರಿಂದ ಯಥಾರ್ಥ ಸಾರಾರ್ಥಗಳನ್ನು ಯಾರು ಚೆನ್ನಾಗಿ ಅದನ್ನು ಗ್ರಹಿಸಿ ಅದನ್ನು ಅನುಭವಿಸ್ತಾ ಇರ್ತಾರೆ, ತಾನಾಗೇ ಭಗವಂತ ಅಂಥವ್ರನ್ನ ನಾವು ನೆನೆಸ್ಕೊಂಡ್ರೆ ತಾನಾಗೆ ಬಂದು ದರ್ಶನ ಕೊಡ್ತಾನೆ. ಯಾಕೆಂದರೆ ಇದು ಅಂಜನ ಆಗಿಬಿಡುತ್ತಲ್ಲ. ಆಳ್ವಾರವರ ಸೂಕ್ತಿಗಳು ನಮಗೆ ಅಂಜನವಾಗಿಬಿಟ್ರೆ ಪರಮಾತ್ಮ ಓಡಿ ಬರಬೇಕಾಗತ್ತೆ, ಅವ್ರಿಗೆ ಹಿಡ್ಕೊಳ್ಳೋಕ್ಕಾಗದೇ ಇಲ್ಲ. ಅಂಜನದ ಕೆಲಸ ಅದು, ಅಂಜನ ಮಾಡುವಂಥ ಕೆಲಸ. ಪರಮಾತ್ಮನೂ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ, ಸೊ ಕೊಟ್ಟೆ ಕೊಡಬೇಕಾಗತ್ತೆ. ಅದರಿಂದ
ಆ ಥರ ಇಲ್ಲಿ ಕಾಣಿಸೋದು ಪ್ರಸಿದ್ಧಿ ಅಂತಲೂ ಹೇಳ್ತಾರೆ. ಅಂತರ್ಜ್ಯೋತಿ ಕಿಮಪಿ ಯಮಿನಾಂ ಅಂಜನಂ ಯೋಗ ದೃಷ್ಟೇಗೆ ಚಿಂತಾರತ್ನಂ ಸುಲಭಮಿಹನ್. ಇದರಿಂದ ಸ್ವಾಮಿ ದೇಶಿಕರು ಇದನ್ನು ಇಲ್ಲಿ ಅಳವಡಿಸಿದ್ದಾರೆ. ಅವರ ಸ್ತೋತ್ರ ಪರಮಪದ ಸೋಪಾನ ರಂಗನಾಥನ ಸ್ತೋತ್ರ. ತಿರುಪಾದದಿಂದ ಮುಡಿಯವರೆಗೆ ರಂಗನಾಥನ ಅನುಭವ. ಹೇಗೆ ತಿರುಪ್ಪಾಣಾಳ್ವಾರ್ ಅಮಲನಾದಿಪಿರಾನಲ್ಲಿ ಹೇಳಿದಾರೋ ಅದೇ ಥರ ಇವರು ಸಂಸ್ಕೃತದಲ್ಲಿ ಪರಮಪದ ಸೋಪಾನ ಅಂತ ಸ್ತೋತ್ರದಲ್ಲಿ ಅದನ್ನು ಹೇಳ್ತಾರೆ. ಅಭಂಗುರಾಮಚ್ಯುತ ಪಾದರಕ್ಷೆ ಮಾನ್ಯ ಮಗಾನೀಲ ರುಚಿಂ ತ್ವದೀಯ ನಿಶ್ರೇಯ ಸದ್ವಾರ ಕವಾಟಿಕಾಯಾಗ ಶಂಕೆ ಸಮುದ್ರಾಟನ ಕುಂಚಿಕಾಂನಗ. ರಂಗನಾಥನ ಪಾದುಕೆಯೇ ಅಭಂಗುರಾಮ್. ಅಭಂಗುರ ಅಂದರೆ ಭಂಗುರ ಅಂದರೆ ಕೊರತೆ, ಯಾವ ಕೊರತೆಯೂ ಇಲ್ಲದಂತಹ, ಒಡೆದು ಹೋಗದೇ ಇರುವಂತಹ ಭಂಗುರ ಇಲ್ಲದಂತಹ, ಮಾನ್ಯ ಕೊಂಡಾಡುವಂತಹ, ತ್ವದೀಯಾಂ ಮಹಾನೀಲ ರುಚಿ, ನಿನ್ನಲ್ಲಿರುವಂತಹ ನೀಲರತ್ನಗಳ ಕಾಂತಿ, ರುಚಿ ಅಂತ ಅದರ ಕಿರಣಗಳ ಕಾಂತಿ ಪ್ರಕಾಶ, ಅತ್ಯುತ್ತಮವಾದ ಮಣಿಗಳು ಅದಿರುವಂಥದ್ದು ಸಾಮಾನ್ಯವಲ್ಲ. ನೀನು ಅದನ್ನು ಧಾರಣೆ ಮಾಡ್ಕೊಳ್ಬೇಕು ಅಂದರೆ ಉತ್ತಮವಾದ ಪರಮಪುರುಷ ರತ್ನವನ್ನೇ ಇಟ್ಕೊಂಡಿದೀಯ. ಮತ್ತೆ ನಿನ್ನಲ್ಲಿ ಬರಬೇಕಾದ್ರೆ ಅದು ಎಲ್ಲ ಉತ್ತಮವಾಗಿ ತಾನೇ ಇರಬೇಕು. ಅದರಿಂದ ಆ ಉತ್ತಮವಾದ ನೀಲಿ ರತ್ನಗಳಿಂದ ನೀನು ಅಲಂಕರಿಸಲ್ಪಟ್ಟಿದೀಯ. ಆ ಕಾಂತಿಯನ್ನು ನಿಶ್ಚೇಯ ಸದ್ವಾರ ಕವಾಟಿಕಾಯ, ಮೋಕ್ಷದ ಬಾಗಿಲು, ಮೋಕ್ಷದ ಬಾಗಿಲು ವಾಟಿಕ, ಅದರ ಸಮುದ್ಘಾಟನ ಅದು ಕ್ಲೋಸ್ ಆಗಿಬಿಟ್ಟಿದೆ. ಯಾವುದು ಬಾಗಿಲು ಮುಚ್ಚಿಬಿಟ್ಟಿದೆ, ಅದಕ್ಕೆ ಇದು ಬೀಗ ಹಾಕ್ಬಿಟ್ಟಿದೆ. ಅದಕ್ಕೆ ಕುಂಚ ಬೇಕು, ಕೀ ಬೇಕು, ತೆಗಿಬೇಕಲ್ಲ. ತೆಗಿಬೇಕಾದ್ರೆ ಏನು ಬೇಕು? ಬೀಗ ತೆಗಿಬೇಕು. ಮೋಕ್ಷದ ಬಾಗಿಲು, ವೈಕುಂಠದ ಬಾಗಿಲು ಕ್ಲೋಸ್ ಆಗಿದೆ, ಬೀಗ ಹಾಕಿದೆ, ಅದು ತೆಗಿಬೇಕು. ಅದು ಯಾವುದು? ನೀಲರತ್ನ. ನೀಲರತ್ನ ಕಾಂತಿ. ಓಹೋ, ಅದೇನೋ ಬೀಗದ ಕೈಯ? ವೈಕುಂಠದ ಬಾಗಿಲ ಬೀಗಕ್ಕೆ ಇದೇನಾದರೂ ಬೀಗದ ಕೈಯ ತೆಗಿಯೋಕ್ಕೆ ಅಂತ ಕೇಳ್ತಾರೆ ಅಂತ ನನಗೆ ತೋರುತ್ತಾರೆ. ನನಗೆ ತೋರುತ್ತೆ ಅದು ದೊಡ್ಡ ಬೀಗ ಹಾಕ್ಬಿಟ್ಟಿದ್ದಾರೆ, ಕಬ್ಬಿಣದ ಬೀಗ. ಯಾಕಂದ್ರೆ ನಾವು ಮಾಡಿರುವ ಪಾಪ ನೋಡಿದ ತಕ್ಷಣವೇ ಬೀಗ ತಾನೆ, ಅದು ತೆಗಿಯೋಕ್ಕೆ ಆಗೋದಿಲ್ಲ. ಬಾಗಿಲು ಬೇರೆ ಬಾಗಿಲೆಲ್ಲ ತೆಗೆದಿರೋದು. ಈಗ ಪರಮಪದ ಬಾಗಿಲಿದೆ ಶ್ರೀರಂಗ ಕ್ಷೇತ್ರದಲ್ಲಿ. ಪರಮಪದನಾಥ ಒಂದು ಕಡೆ ಇದ್ದಾನೆ, ಅಲ್ಲಿ ಒಂದು ಈ ಕಡೆ ತಾಯಾರ ಸನ್ನಿಧಿಲಿ ಹೋಗಬೇಕಾದ್ರೆ ನರಸಿಂಹನ ಮೇಲೆ ಇದ್ದಾರಲ್ಲ, ಆ ಕಡೆ ಹೋದಾಗ 2-3 ಬಾಗಿಲು ಇದೆ. ಅಲ್ಲಿ ಒಂದು ಪರಮಪದ ಬಾಗಿಲು, ಈ ಕಡೆ ಒಂದು ಬಾಗಿಲು, ಆ ಕಡೆ ಒಂದು ಬಾಗಿಲು. ಅಲ್ಲಿ ಒಂದು ಕಂಬ ಇದೆ, ಆ ಕಂಬದಲ್ಲಿ 5 ಹಳ್ಳಗಳಿದೆ. 5 ಬೆರಳನ್ನು ಅದರಲ್ಲಿ ಇಟ್ಟು ಪರಮಪದ ಬಾಗಿಲನ್ನು ನೋಡಿ ಅಂತಾರೆ. ಹಂಗೆ ಅಲ್ಲಿ ಶ್ರೀರಂಗದಲ್ಲಿ ಅದರಲ್ಲಿ ಇಟ್ಟು ನೋಡಿ ಅಂತಾರೆ. ಅಲ್ಲಿ 3 ಬಾಗಿಲಿದೆ, ಇದೊಂದು ಬಾಗಿಲು, ಅದೊಂದು ಬಾಗಿಲು, ಅದೊಂದು ಬಾಗಿಲು. ಯಾವ ಬಾಗಿಲು ಬೇಕು? ಮೋಕ್ಷದ. ಆದರೆ ನೀವು ಮಾಡಿರುವಂಥ ಪಾಪ ಪುಣ್ಯ ಅನ್ನೋದಕ್ಕೆ 2 ಬಾಗಿಲಿದೆ. ಪಾಪಕ್ಕೊಂದು ಬಾಗಿಲು ಈ ಕಡೆ, ಪುಣ್ಯಕ್ಕೊಂದು ಬಾಗಿಲು. ಆದರೆ ನಾವು ನೋಡಬೇಕಾಗಿರೋದು ಯಾವಾಗಲೂ ಯಾವುದು? ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಅದಕ್ಕೆ ಬೀಗ ಹಾಕಿದರೆ ಆ ಬೀಗ ತೆರೆಯುತ್ತೆ. ಆ ಬೀಗ ಹಾಕಿದರೆ ತಾನೇ ನಮಗೆ ಪರಮಾತ್ಮನ ಮೇಲೆ ಜಿಜ್ಞಾಸೆ ಉಂಟಾಗಿ ಆಚಾರ್ಯರು ಸಿಕ್ಕಿ ಶರಣಾಗತಿಯನ್ನು ಮಾಡಿ ಮೋಕ್ಷದ ಬಾಗಿಲನ್ನು ಅವರು ತೆಗಿತಾರೆ. ಅದರಿಂದ ಆ ಬಾಗಿಲನ್ನು ತೆಗೆದು ನನ್ನನ್ನು ಕರ್ಕೊಳ್ಳಿ ಅನ್ನುವಂಥ ಜಿಜ್ಞಾಸೆ ಉಂಟಾದರೆ ಮಾತ್ರ ಅದಕ್ಕೇನೆ ಪರಮಾತ್ಮನ ಹೇಳ್ತೀವಿ. ಅವನು ಅಪೇಕ್ಷೆ ನಿರಪೇಕ್ಷ ಇಲ್ಲ, ಅಪೇಕ್ಷೆ ಉಂಟು. ಏನನ್ನ? ನಾನು ಇನ್ನವನು ಅಂತ ಹೇಳು, ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳು, ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಅಂತಾನೆ ಪರಮಾತ್ಮ. ಆದರೆ ಆಚಾರ್ಯರು ಕಟಾಕ್ಷದಿಂದಲೇ ಸರಿ ಮಾಡಿಬಿಟ್ಟು ಅಪೇಕ್ಷೆನೇ ಪಡೋದು. ಬರೀ ಕೃಪಾ, ಪರಮಕೃಪಾಚಾರ್ಯರು ಆಚಾರ್ಯ, ನಿರ್ಹೇತುಕ ಕಾರಣವಿಲ್ಲದೆ. ಅದರಿಂದ ಆ ಕಬ್ಬಿಣದ ಬೀಗವನ್ನು ತೆಗೆಯೋಕ್ಕೆ ಒಂದು ಬೀಗದ ಕೈ ಬೇಕು. ಆ ಬೀಗದ ಕೈ ಯಾವುದು ಗೊತ್ತಾ? ನಿನ್ನ ನೀಲರತ್ನಗಳ ಕಾಂತಿ ಅಂತ ಹೇಳಿದರು. ಅದರಿಂದ ಸ್ವಾಮಿ ನಮ್ಮಾಳ್ವಾರವರ ಭಗವದ್ ವಿಷಯವಾದ ತಿರುವಾಯ್ಮೊಳಿ ಅವರ ವಾಗ್ಜರಿ, ಅದನ್ನು ಸರಿಯಾಗಿ ತಿಳ್ಕೊಂಡು ಅನುಭವಿಸಿ ಅದನ್ನು ಆನಂದದಿಂದ ಅನುಸಂಧಾನ ಮಾಡ್ತಾಯಿದ್ರೆ ಖಂಡಿತವಾಗಿ ಮೋಕ್ಷದ್ವಾರ ತೆಗೆದೇ ಇರುತ್ತೆ. ಅದು ಸುಲಭವಾಗಿ ಸಿಗುತ್ತೆ, ಖಂಡಿತ ದೊರಕೆ. ಅದೆಂದಿಗೂ ಅದು ಸುಳ್ಳಲ್ಲ, ಸಿಕ್ಕೇ ಸಿಗತ್ತೆ, ತಪ್ಪದು. ಆದರೂ ಏನು ಅಂದರೆ ನಮಗೆ ಬೇರೆ ಬೇರೆ ವಿಚಾರಗಳ ಮನಸ್ಸಿಗೆ ಬರುತ್ತೆ.
ಎಷ್ಟು ನೀವು ಈ ಸಂಸಾರದಲ್ಲಿ ಇದ್ದಾಗ ಅದು ಎಷ್ಟು ಆಡಿದ್ರೂ ನಿರಂತರವಾಗಿ ಸ್ವಾಮಿ ರಾಮಾನುಜರು ಹೇಳುವಂತೆ ನಿರಂತರ ಭಕ್ತಿ, ನಿರಂತರ ಸ್ಮರಣ, ಪ್ರಸೂತಿ ಅದು ನಿರಂತರವಾಗಿರ್ಬೇಕು. ಅದಾಗತ್ತಾ ಅನ್ನೋದು ಅದಿಲ್ಲ. ಅದಾಗಬೇಕಾದ್ರೆ ಆಳ್ವಾರ ಆಚಾರ್ಯರ ಅನುಗ್ರಹ ಇದ್ದರೆ ನಿರಂತರಂ ನಿನೈಪದಾಗ ನೀ ನಿನೈಕ ವೇಂಡುಮೆ ಅಂತ ಆಚಾರ್ಯರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರೇನಾದರೂ ಸಂಕಲ್ಪ ಮಾಡಿದರೆ ಅದು ಖಂಡಿತ ಸಾಧ್ಯ. ಅವರ ಸಂಕಲ್ಪದಿಂದಲೇ ಅನುಗ್ರಹ ಸಾಕ್ಷಾತ್ಕಾರ. ನಾವು ಒಳ್ಳೆ ದಾರಿನಲ್ಲಿ ಹೋಗಬೇಕು ಅಂದ್ರೂ ಅವರ ಅನುಗ್ರಹ, ಅವರು ಕಟಾಕ್ಷದಿಂದ ಮನಸ್ಸಲ್ಲಿ ಈ ಚೇತನ ಉದ್ಧಾರ ಆಗಲಿ ಅಂದ್ಕೊಂಡ್ರೆ ಸಾಕು. ಅದಕ್ಕೆ ತಾನೇ ಸಮಾಶ್ರಯನ. 689 ಜೀವಯತ್ಯಮೃತ ವರ್ಷಿಣಿ ಪ್ರಜಾಗ ತಾವಕಿ ಧನುಜ ವೈರಿ ಪಾದುಕೆ ಘೋರ ಸಂಸರಣ ಘರ್ಮನಾಶಿನಿ ಕಾಲಿಕೇವ ಹರಿನೀಲ ಪದ್ಧತಿಗಿ. ಈಗ ರಂಗನಾಥರ ಪಾದುಕೆಯಲ್ಲಿರುವಂಥ ನೀಲಿ ಕಾಂತಿ, ಈಗ ಮೋಡಗಳು ಮಳೆಯನ್ನು ಸುರಿಸತ್ತೆ. ಈಗ ತುಂಬ ಬೇಸಿಗೆ ಬಿಸಿಲು ಅಂದರೆ ತುಂಬ ಕಷ್ಟ ಆಗುತ್ತೆ, ಆ ಶಾಖ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅದು ಹೋಗಬೇಕು ಅಂದಾಗ ನಾವು ಆಕಾಶ ನೋಡ್ತೀವಿ, ಯಪ್ಪಪ್ಪ ಮಳೆ ವರ್ಣ ಯಾವಾಗ ಬರುತ್ತೆ ಮಳೆ, ಯಾವಾಗ ಮೋಡಾನೇ ಇಲ್ವಲ್ಲ, ಇಷ್ಟು ಕ್ಲಿಯರ್ ಆಗಿದೆಯಲ್ಲ, ಇನ್ನು ಎಷ್ಟು ದಿವಸ ಈ ಬಿಸಿಲು ಎಲ್ಲ ಪಂಚಾಂಗನ ತೆಗೆದು ಅಗ್ನಿ ನಕ್ಷತ್ರ ಇನ್ನೆಲ್ಲಿ ಬರುತ್ತೆ ಮಳೆ ಅಂತ ನಾವು ಅನ್ಕೋತಾ ಇರ್ತೀವಿ. ಆವಾಗ ಏನಾಗುತ್ತೆ, ಅದು ಆ ಬಿಸಿಲು ತುಂಬ ತಾಪವಾದಾಗ ಮಳೆ ಒಂದು ಹನಿ ಹಾಕ್ಬಿಟ್ರೆ ಏನನ್ಸುತ್ತೆ, ಎಲ್ಲ ತಾಪನೂ ನಿವಾರಣೆ ಆದಾಗ ಅದೇನೂ ಹೋಗಿರೋದಿಲ್ಲ, ಆದ್ರೂ ಒಂದು ಸ್ವಲ್ಪ ಆನಂದ ಉಂಟಾಗುತ್ತೆ. ಅದರಿಂದ ಅವ್ರು ಹೇಳ್ತಾರೆ ಅದು ಅದೇ ತರಹ ಪೈರು ಕಾಯ್ತಾ ಇರುತ್ತೆ, ಹಾಕಿರುವಂಥ ಪೈರು ಕಾಯ್ತಾ ಇರುತ್ತೆ. ಆ ಮಳೆ ಬಿದ್ದ ತಕ್ಷಣ ಎಲ್ಲ ಚೆನ್ನಾಗಿ ಬೆಳೆದು ಅದರಲ್ಲಿ ಫಲಗಳು ಇದೆಲ್ಲ ಉಂಟಾಗತ್ತೆ. ಲೋಕವನ್ನು ಕಾಪಾಡುತ್ತಲ್ವ ಮೋಡ, ಅದರಂತೆಯೇ ಇಂದ್ರನೀಲ ಒಂದು ಮೋಡದ ಅದರ ಕಾಂತಿ. ಆ ಮಣಿಗಳ ಕಾಂತಿ ಜನರಿಗೆ ಮೋಕ್ಷ ಎನ್ನುವಂಥ ಮಳೆಯನ್ನು ಸುರಿಸಿ ನಮ್ಮನ್ನು ಈ ಸಂಸಾರ ಘರ್ಮನಾಶಿನಿ, ಸಂಸಾರದ ಘರ್ಮ ಆ ಬೆಸುಗೆ ಅದನ್ನು ನಾಶ ಮಾಡಿ. ಯಾವುದು ಸಂಸಾರ ಎನ್ನುವಂಥದ್ದು ತುಂಬ ಕಷ್ಟವಾದ ತಾಪತ್ರಯ ತಾಪ, ಆ ತಾಪ 3 ತಾಪಗಳನ್ನು ನಿವಾರಣೆ ಮಾಡಿ ಮೋಕ್ಷ ಎನ್ನುವಂಥ ಮಳೆಯನ್ನು ಸುರಿಸ್ಬಿಡುತ್ತೆ ನಿನ್ನ ನೀಲಕಾಂತಿ. ಅದರಂತೆ ನನಗನ್ಸುತ್ತೆ ನಿತ್ಯಾನಂದ ಕೊಡುತ್ತೆ. ಅದು ಖಂಡಿತ ಸಂಸಾರ ತಾಪವನ್ನು ನಿವಾರಣೆ ಮಾಡಿ ಪರಮಾತ್ಮ ಎನ್ನುವಂಥ ಮೋಕ್ಷವನ್ನು ನಮಗೆ ತೋರಿಸಿ ಆ ಬಾಗಿಲನ್ನು ತೆಗೆಸಿ ಅವನ ಜೊತೆಯಲ್ಲಿ ಪರಮಾನಂದವನ್ನು ಅನುಭವಿಸುವಂತಹ ಆ ದಿವ್ಯ ಇದನ್ನು ಫಲವನ್ನು ನೀ ಕೊಡ್ತೀಯ. ಅದರಂತೆ ನನಗನ್ನಿಸ್ತಾ ಇದೆ. ನೀಲಕಾಂತಿ ಮೇಘದಂತೆ ಮಳೆಯನ್ನು, ಅದು ಸಾಮಾನ್ಯ ಮೇಘ. ಆದರೆ ಈ ಮೇಘ ಏನು ಮಾಡುತ್ತೆ, ಈ ಮೇಘ ಮುಕ್ತಿ ಮಳೆಯನ್ನು ಸುರಿಸಿ ಜನಗಳಿಗೆ ತಾಪವನ್ನು ಸಂಸಾರ ಘೋರ ಸಂಸರ ನಾಶಿ, ಘೋರ ಸಂಸರಣ ಸಮ್ಯಕ್ ಸರಣ ಅಂದರೆ ತಿರುಗ್ತಾ ಇರೋದು, ಜನ್ಮ ಮರಣ ಚಕ್ರದಲ್ಲಿ ಸುತ್ತುತ್ತಾ ಇರುವಂಥ ಈ ಸಂಸಾರದ ಆ ಒಂದು ಇದನ್ನು ಸಂಪೂರ್ಣವಾಗಿ ಘರ್ಮವನ್ನು ನಾಶ ಮಾಡಿ ನಮಗೆ ಮುಕ್ತಿ ಎನ್ನುವಂತಹ ಶೀತಲವಾದ ಪರಮಾನಂದವನ್ನು ಕೊಡುವಂತಹ ಇದನ್ನು ಮಳೆಯನ್ನು ನೀನು ಮುಕ್ತಿ ಮಳೆಯನ್ನು ಸುರಿಸಿದಂತೆ ಅನಿಸತ್ತೆ. ಇದು ನಿತ್ಯಾನಂದ ಕೊಡುವುದು ಖಂಡಿತ ಅಂತಾರೆ. ಅದರಿಂದ ಪಾದುಕಾದೇವಿಯನ್ನು ಆಶ್ರಯಿಸಬೇಕು. ಅವಳ ಆ ಒಂದು ನೀಲಿ ರತ್ನದ ಕಾಂತಿಗಳ ಕಟಾಕ್ಷಕ್ಕೆ ಪಾತ್ರ ಆಗಬೇಕು. ಅದು ಅಂಜನವಾಗುತ್ತೆ, ನಿಧಿಯನ್ನು ತೋರಿಸುತ್ತೆ, ಅದೇ ಮಳೆಯಾಗುತ್ತೆ, ಅದೇ ಘರ್ಮನಾಶನ ಮಾಡುತ್ತೆ, ಅದೇ ನಮಗೆ ಮುಕ್ತಿಯನ್ನು ಕೊಡುತ್ತೆ. ಅಂದರೆ ಅರ್ಥ ಲೋಕವನ್ನು ಕಾಪಾಡುವಂಥ ಮಳೆಯಂತೆ ನಿನ್ನಲ್ಲಿರುವಂಥ ರತ್ನಗಳು ಈ ಮನುಷ್ಯರನ್ನು ಕಾಪಾಡುತ್ತೆ, ಬದ್ಧರನ್ನು ಮುಕ್ತರನ್ನಾಗಿ ಮಾಡುತ್ತೆ. 690 ಶತಮಖೋಪಲಭಂಗ ಮನೋಗರ ವಿಹರಸೆ ಮುರಮರ್ದನ ಪಾದುಕೆ ಮಣಿಕಿರೀಟ ಗಣೇಶು ದಿವೌಕಸ ಮಧುಕರೀವ ಮನೋಗರ ಪಂಕ್ತಿಷು. ಇದು ಮಧುಕರೀವ, ಯಾವಾಗಲೂ ಮಧುವನ್ನು ಸಂಗ್ರಹಣ ಮಾಡುವಂಥ ದುಂಬಿಗಳು. ನೀಲ ರತ್ನ ಹೇಗೆ ಕಾಣಿಸುತ್ತೆ, ದುಂಬಿಗಳಂತ ಕಾಣಿಸುತ್ತೆ, ನೀಲಿ ರತ್ನ ಅದನ್ನು ಹೇಳ್ತಾರೆ. ಈಗ
ಪರಮಾತ್ಮ ರಂಗನಾಥ ಸಂಚಾರ ಬರೋದೇನೆ ಪಾದುಕೆಯನ್ನು ಧಾರಣೆ ಮಾಡಿಕೊಂಡು ಲೋಕದಲ್ಲಿರುವಂಥ ಆಶ್ರಿತರ ಸಂರಕ್ಷಣೆಗೋಸ್ಕರ. ಆಶ್ರಿತರಿಗೆ ಯಾವ ವಿರೋಧಿಗಳಿದ್ದರೂ ಅದನ್ನು ಭಂಗ ಮಾಡೋದಕ್ಕೆ ಬರ್ತಾನೆ ಪರಮಾತ್ಮ. ಅದು ಅವನ ಸ್ವಾಭಾವಿಕವಾದಂಥ ಗುಣ. ಲೋಕರಕ್ಷಣೆಯೇ ಅವರಿಗೆ ವ್ರತ. ಅದರಲ್ಲೂ ಆಶ್ರಿತರ ಸಂರಕ್ಷಣೆ ಸ್ಪೆಷಲ್ ಕಾರಣ, ಹೇತು. ಅವನ ಒಳ್ಳೆಯ ದಯಾ, ಅದಕ್ಕೆ ದಯೆ ಅನ್ನುವಂತಹ ದಯಾದೇವಿ ಸದಾ ಅವನ ಜೊತೆಯಲ್ಲಿದ್ದೇ ಇರ್ತಾರೆ. ಆ ದಯಾದೇವಿಯೇ ಮುಖ್ಯ. ಇಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾರೆ, ಇಂದ್ರನೀಲ ರತ್ನಗಳೆಲ್ಲ ಕಾಂತಿ ನನಗೆ ಅನ್ನಿಸ್ತಾ ಇದೆ ಅಂದರೆ, ನಿನ್ನನ್ನು ನೋಡಿದರೆ ಹೆಣ್ಣು ದುಂಬಿಯಂತೆ. ಹೆಣ್ಣು ದುಂಬಿ ಏನು ಮಾಡುತ್ತೆ? ಎಲ್ಲ ಹೂಗಳಿಗೆ ಹೋಗಿ ಅದರ ರಸವನ್ನು ತಗೊಂಡು ಬರುತ್ತೆ. ಅದು ಇನ್ನೊಂದು ಇಲ್ಲ ಹೇಳ್ತಾರೆ, ದೇವತೆಗಳೆಲ್ಲ ಕಿರೀಟವನ್ನು ಹಾಕ್ಕೊಂಡು ಬರ್ತಾರೆ. ಕಿರೀಟಗಳ ಮೇಲೆ ನೀನು ಅಲಂಕಾರವಾಗಿರಂತೆ ಕಾಣಿಸುತ್ತೆ. ಅದನ್ನು ನೋಡಿದ್ರೆ ದುಂಬಿಗಳೆಲ್ಲ ಕೂತಿದೆಯನು, ಹೂವಲ್ಲಿ ದುಂಬಿಗಳು ಕೂತಿರುವಂತೆ ಮಧುಕರ ಇವ. ಈಗ ಇದೇ ಒಂದು ದುಂಬಿ, ಅದರ ರಿಫ್ಲೆಕ್ಷನ್ ಈ ಕಿರೀಟದಲ್ಲೆಲ್ಲ ಬರುತ್ತೆ. ಅದು ಬಿಂಬ ಪ್ರತಿಬಿಂಬದಲ್ಲಿ ಹೇಳ್ತಾರೆ. ಆದರೆ ಇದೆಲ್ಲ ಅಂದಾಗ ದುಂಬಿಗಳೆಲ್ಲ ಕೂತಿದೆಯೇನೋ ಲೈನಾಗಿ ಏನೋ. ಇಲ್ಲಿ ಬರೀ ಇರೋದು ನೀಲಿರುತ್ತೆ ಕಾಂತಿ. ಆದರೆ ಆ ಕಾಂತಿಯನ್ನು ನೋಡಿದಾಗ ದುಂಬಿಗಳು ಕೂತಿರುವಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ದೇವತೆಗಳ ಕಿರೀಟದಲ್ಲಿ. ಅದಕ್ಕೆ ಅವ್ರು ಹೇಳಿದರು ಇಲ್ಲಿ ಮಣಿಕಿರೀಟ ಗಣೇಶ ದಿವೌಕಸಾಂ. ದಿವೌಕಸಾಂ ಅಂದರೆ ಆಕಾಶದಲ್ಲಿರುವಂತಹ ಸ್ವರ್ಗಾದಿ ಲೋಕಗಳಲ್ಲಿ ವಾಸ ಮಾಡುವಂಥವರು ಸುರರುಗಳು. ಅವರ ಕಿರೀಟದಲ್ಲಿ ಮಧುಕರೀವ ಮನೋಹರ ಪಂಕ್ತಿ. ಮಧುಕರಿ ದುಂಬಿಗಳ ಪಂಕ್ತಿ, ಲೈನ್, ಆವಳಿ. ಸೊ ಹೇಗೆ ಕಾಣಿಸ್ತಾ ಇದೆ? ಆವಳಿಯಂತೆ ಕಾಣ್ತಾ ಇದ್ದಂತೆ ದುಂಬಿಗಳು ಲೈನಾಗಿ ಪಂಕ್ತಿಯಾಗಿ ಕೂತ್ಕೊಂಡ್ಬಿಟ್ಟಂತೆ ಕಾಣ್ತಾ ಇದೆ ನೀಲಿ ರತ್ನ. ಅದರಿಂದ ಸಾಧಾರಣ ದುಂಬಿ ತಾನು ಕುಳಿತುಕೊಳ್ಳುವ ಸ್ಥಳದಲ್ಲಿ ಜೇನನ್ನು ಸವಿಯುತ್ತೆ, ರಸವನ್ನು. ಆದರೆ ಅಸಾಧಾರಣ ಇದು. ಈ ದುಂಬಿ ಸಾಧಾರಣ ದುಂಬಿ ಅಲ್ಲ. ಅದು ಸ್ಥಳದವರೆಲ್ಲ ಜೇನಿನಂತಹ ಅಮೃತವನ್ನು ಆಸ್ವಾದನೆ ಮಾಡುವಂತೆ. ಅದು ಸಾಮಾನ್ಯ ಹೂವಿನ ರಸ, ಆದರೆ ಇದು ಪಾದಕಮಲಗಳ ರಸ. ಆ ರಸವನ್ನು ಅನ್ಯಾದೃಶವಾಗಿ ಅನುಭವಿಸ್ತಾ ಇರುವಂತೆ ಅಂದರೆ ಸ್ವಾಮಿ ದೇಶಿಕರು ಅದರಲ್ಲೇ ಮುಳುಗಿ ಹೋಗಿಬಿಟ್ಟಿದರು. ಅದರಿಂದ ನಾನಾ ಎನ್ನುವಂಥ ಮಧುವನ್ನು, ಅದರಲ್ಲಿರುವಂಥ ಮಕರಂದ ಯಾವುದು? ಜ್ಞಾನ. ಅದನ್ನು ಎಲ್ಲರೂ ಆಚಾರ್ಯರುಗಳು ಆ ಮಕರಂದವನ್ನು ಆಸ್ವಾದಿಸುವಂತೆ ಮಾಡೋಕ್ಕೆ ಎಲ್ಲ ಜನರೊಂದಿಗೆ ಸೇರಿ ಉಪಕಾರ ಮಾಡ್ತಾರೆ. ಒಬ್ಬರೇ ಒಬ್ಬರು ಏಕಸ್ವಾದುನ ಮುಂಜೀತ, ಸ್ವಾದುವಾದದ್ದನ್ನು ಒಬ್ಬರೇ ಅದು ಬರೋದೇ ಇಲ್ಲ, ಅನುಭವಕ್ಕೆ ಬರೋದಿಲ್ಲ. ಆದರೆ ಎಲ್ಲರ ಹತ್ರನೂ ಹಂಚಿಕೊಂಡು ತಿಂದರೆ ಎಷ್ಟು ಚೆನ್ನಾಗಿ, ಇಷ್ಟು ಸಿಕ್ಕಿದ್ರೂ ಸಾಕು. ಎಲ್ಲರೂ ರುಚಿಯಾಗಿದೆ ಅಂದ ತಕ್ಷಣ ಏನೋ ಒಂದು ಪ್ರಮಾಣ. ಅದರಿಂದ ದಶಭಿಸ್ಸಹ ಮುಂಜೀತ, 10 ಜನರ ಜೊತೆಯಲ್ಲಿ ತಿಂದಾಗ ಯಾವ ರೀತಿ ಕಲ್ಸಕ್ರೇನೋ ಯಾವುದೋ ಒಂದು ಅಷ್ಟು ಚೆನ್ನಾಗಿ ರುಚಿಯಾಗಿ ಆಗುತ್ತೋ ಅದೇ ತರಹ ಸ್ವಾದುವಾದ ಭಗವದ್ ವಿಷಯ, ಭಾಗವತರ ವಿಷಯ ಇದನ್ನೆಲ್ಲ ಹಂಚಿಕೊಂಡು ಅನುಭವಿಸಿ ಅದನ್ನು ಆಸ್ವಾದನೆ ಮಾಡಿದರೆ ಅದು ಒಳ್ಳೆಯ ಮಕರಂದವನ್ನು ಕುಡಿದಂತೆ ಇರುತ್ತೆ. ಜೇನುತುಪ್ಪ ಸವಿದಂತೆ ಅಷ್ಟು ಚೆನ್ನಾಗಿರುತ್ತೆ. ಆ ಅನಾದೃಶವಾದಂತಹ ಅದರಿಂದ ನೀನು ಹೇಗೆ ಕಾಣುತ್ತಾ ಇದೆಯಾ? ನೀನು ಒಂದು ಭ್ರಮರಿಯಂತೆ ಕಾಣುತ್ತಾ ಇದೆಯಾ, ದುಂಬಿ, ಹೆಣ್ಣು ದುಂಬಿಯಂತೆ ನೀನು ಕಾಣಿಸ್ತಾ ಇದೆಯಾ ನನಗೆ ನಿನ್ನ ನೀಲ ವರ್ಣದ ಕಾಂತಿ ಅಂತ. ಶತಮಖೋಪಲ ಭಂಗ ಮನೋಹರ ವಿಹರಸೆ ಮುರಮರ್ದನ ಪಾದುಕೆ ಮಣಿಕಿರೀಟ ಗಣೇಶ ದಿವೌಕಸ ಮಧುಕರೀವ ಮನೋಹರ ಪಂಕ್ತಿಷು. ಆ ರತ್ನಮಯ ಕಿರೀಟಗಳ ಸಾಲುಗಳಲ್ಲಿ ಹೆಣ್ಣು ತುಂಬಿಯಂತೆ ವಿಹರಸೆ, ವಿನೋದವಾಗಿ ನೀನು ಹಾರಾಡ್ತಾ ಇದೆಯೇನೋ. ಯಾವುದರಿಂದ? ನೀಲಿ ಮಣಿಯ ಕಾಂತಿ. ಆ ಕಾಂತಿಯನ್ನು ಹೆಣ್ಣು ತುಂಬಿ ಅಂತ ಕೊಂಡಾಡಿದರೆ ಇದಕ್ಕೆ 10 ಶ್ಲೋಕಗಳಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಅನುಭವಿಸೋಣ. ಜಯತೀತಿ ರಾಜಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದುಪಯದನಾ ತ್ರಿವೇದಿಮವಂದಯಂತೋ ಜಯಂತಿ ಭುವಿ ಸಂತಗ ಸಂತ ಶ್ರೀರಂಗಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜವೇ ನಮಃ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ.
ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀ ಕೃಷ್ಣ. ಜೈ ಶ್ರೀಕೃಷ್ಣ. ಜೈ ಶ್ರೀ